ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮಾಸ್ಟರ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಹೊಸ ವರ್ಷಕ್ಕೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಹೊಸ ವರ್ಷದ ಮೊದಲ ದಿನಕ್ಕೆ ಹೊಸತನದ ಕಾರ್ಯಕ್ರಮಕ್ಕೆ ಮೊದಲಿಗರಾಗಿ ಬಂದಿರುವ ಅಂಬಿಕಾ, ಇವರೇ ಸುರನಾಗಾಂಬಿಕಾ ಮೇಡಮ್ ಅವರು ಮಿಲಾರೆಪ್ಪ ಜೀವನ ಚರಿತ್ರೆ ಮುಂದುವರೆದ ಭಾಗವನ್ನು ಇವತ್ತು ತಿಳಿಸ್ಕೊಡಕ್ಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸ್ವಾಗತ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಶುಭೋದಯ ಮೇಡಮ್. ಶುಭೋದಯ ಸರ್. ನೂತನ ಸಂವತ್ಸರ ಶುಭಾಶಯಗಳು ತಮ್ಗೆ. ತಮಗೂ ಕೂಡ ಆಂಗ್ಲ ನೂತನ ವರ್ಷದ ಶುಭಾಶಯಗಳು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಹೊಸ ವರ್ಷ ಹೊಸ ರೂಪದಲ್ಲಿ ನಾವು ಮುಂದುವರ್ಸ್ತಾ ಇದ್ದೀವಿ ಮೇಡಮ್ ಕಾರ್ಯಕ್ರಮ. ಹೌದು ಸರ್. ನಿನ್ನೆ ದಿನ ನನ್ಗೆ ಅಶ್ವಿನಿ ಫೋನ್ ಮಾಡಿ ವಿಷಯ ತಿಳಿಸಿದ್ಲು. ಇಷ್ಟು Yes. ದಿನದ ಅಲ್ಲಿ ಇದ್ದಂತ ಪ್ಯಾಟರ್ನ್ ಕಂಪ್ಲೀಟ್ ಆಗಿ ಈಗ ಚೇಂಜ್ ಆಗ್ತಾ ಇದೆ, 2 hours ಮಾತ್ರನೇ ಇರುತ್ತೆ ಅಂತ ಹೇಳಿದ್ಲು ಸರ್. ಎಸ್ ಮೇಡಮ್, ಎಸ್. ಎಲ್ಲರಿಗೂ ಅನುಕೂಲ ಆಗ್ಲಿ, ಮತ್ತೆ ಎಲ್ಲ ಸಂಗ್ರಹಣ ಮಾಡಿ, ಅಂದ್ರೆ ಒಂದು ರೀತಿಯಲ್ಲಿ ಯಾರಿಗೂ ಅನನುಕೂಲ ಆಗಬಾರ್ದು, ಬೇಗ ಮುಗಿಸ್ಬೇಕು. ಅದೇ ರೀತಿಯಲ್ಲಿ ಒಳ್ಳೆ ಅದ್ಭುತವಾದ ಜ್ಞಾನವನ್ನು ಹಂಚು ನಾವು ಆ ರೀತಿಯಲ್ಲಿ ಮುಂದಕ್ಕೆ ಹೋಗೋಣ ಅಂತ. ಅಂದ್ರೆ ಲಾಂಗ್ ಹೋಗೋದಕ್ಕೆ ಎಲ್ಲ ಅನುಕೂಲ ಆಗತ್ತಲ್ಲ, ತುಂಬಾ ಲಾಂಗ್. ಕರೆಕ್ಟ್. ಅದಕ್ಕೋಸ್ಕರ ಮೇಡಮ್. ಎಸ್ ಮೇಡಮ್. ಎಸ್ ಮೇಡಮ್. ರೈಟ್ ಮೇಡಮ್. ಮಾಸ್ಟರ್ಸ್ ಎಲ್ರು ವಿಡಿಯೋ ಆನ್ ಮಾಡ್ಕೋಬಹುದು. ಎಸ್ ಮೇಡಮ್, ಪ್ರಾರಂಭ ಮಾಡಬಹುದು. ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಪತ್ರಿಜಿಯವರ ದಿವ್ಯ ಧ್ಯಾನ ಸಾಮ್ರಾಜ್ಯದ ನಿರ್ಮಾಣಕ್ಕೆ ಆಧಾರವಾದಂತ ಸ್ವರ್ಣಮಾಲ ಪತ್ರಿಯಮ್ಮನವರಿಗೆ ಆತ್ಮಪೂರ್ವಕವಾಗಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ ಮಾಸ್ಟರ್ಸ್. ಮತ್ತೊಮ್ಮೆ ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳು. ಮಾಸ್ಟರ್ಸ್, ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಈಗ ಪ್ರಸ್ತುತ ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಮಿಲಾರೆಪ, ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೆಪ, ಧ್ಯಾನ ಸಾಧನೆ ಸತ್ಯ ಬೋಧನೆ. ಇದು ಮಾಸ್ಟರ್ಸ್. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದ್ದು ಇದನ್ನ ಶ್ರೀ ಪಿ ಮಣಿಕುಮಾರ್ ಅವರು ಬರೆದಿರೋದು. ಅದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಇದುವರೆಗೂ ಈ ಪುಸ್ತಕದಲ್ಲಿ ನಾವು ಮಿಲಾರೆಪಾರವರ ಅದ್ಭುತವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಮಿಲಾರೆಪ ಅನ್ನುವಂತ ಆ ಒಂದು ಹೆಸರಿದೆಯಲ್ಲ, ಆ ಹೆಸರೇ ಒಂದು ರೋಮಾಂಚನ, ಆ ಹೆಸರೇ ಒಂದು ಶಕ್ತಿ. ಪತ್ರಿಜಿಯವರು ಯಾವಾಗ್ಲೂ ಮಿಲಾರೆಪಾರವರನ್ನ ಮತ್ತೆ ಮಿಲಾರೆಪಾರವರ ಗುರುಗಳಾದ ಮಾರ್ಪಾರವರನ್ನ ಉದಾಹರಣೆಯಾಗಿ ಈ ಒಂದು ಆಧ್ಯಾತ್ಮಿಕ ಜಗತ್ತಿಗೆ ತಿಳಿಸ್ತಾ ಇದ್ದಿದ್ದಂಥದ್ದು. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಶಿಷ್ಯರಿಗೆ ಅದ್ಭುತವಾದಂತ ಉದಾಹರಣೆ ಮಿಲಾರೆಪ, ಗುರುಗಳಿಗೆ ಅದ್ಭುತವಾದ ಉದಾಹರಣೆ ಮಾರ್ಪ ಅಂತಾನೆ ಹೇಳ್ತಾ ಇದ್ದಿದ್ದು. ಮಿಲಾರೆಪರವರ ಜೀವನ ಚರಿತ್ರೆಯನ್ನ ಓದದೇ ಇರೋರ ಜೀವನನೇ ವ್ಯರ್ಥ ಅಂತ, ಅವ್ರ ಧ್ಯಾನನೇ ಮಾಡಬೇಡಿ ಅಂತ ಹೇಳ್ತಾ ಇದ್ದಿದ್ದು. ಅಂತಹ ಮಹಾಯೋಗಿ ಮಿಲಾರೆಪರವರ ಜೀವನದ ಹಲವಾರು ಅದ್ಭುತವಾದ ವಿಚಾರಗಳನ್ನ ನಾವು ಇದುವರೆಗೂ ತಿಳ್ಕೊಂಡಿದೀವಿ. ಇವಾಗ ಇಲ್ಲಿಂದ ಮುಂದಿನ ವಿಚಾರಗಳನ್ನ ಗಮನಿಸ್ತಾ ಬರೋಣ ಮಾಸ್ಟರ್ಸ್. ಹಿಂದಿನ ಸಂಚಿಕೆಗಳಲ್ಲಿ ನಾವು ಮಿಲಾರೆಪರವರಿಗೆ ಸಂಬಂಧಪಟ್ಟಂತೆ ಅವರು ತಮ್ಮ ಧರ್ಮ ಮಾರ್ಗದಲ್ಲಿ ನಡೆಯೋದಿಕ್ಕೆ ಬೇಕಾಗಿರ್ತಕ್ಕಂಥ ಗುರುಗಳು ಯಾರು ಅನ್ನೋದನ್ನ ಅವ್ರು ಕಂಡ್ಕೊಳ್ತಾರೆ. ಆ ಗುರುಗಳ ಬಳಿಗೆ ಅವರು ಹೋಗ್ತಾರೆ. ಆ ಗುರುಗಳು ಮತ್ತೆ ಯಾರು ಅಲ್ಲ, ಮಾರ್ಪಾರವರೇ ಆಗಿರ್ತಾರೆ. ಮಾರ್ಪಾರವರ ಬಳಿಗೆ ಹೋದ್ಮೇಲೆ ಅವರು ಕೆಲವಾರು ಕೆಲಸಗಳನ್ನ ಮಾಡೋದಿಕ್ಕೆ ಹೇಳ್ತಾರೆ. ಅಂದ್ರೆ ಅವ್ರ ಬಳಿಗೆ ಬರುವಂತ ಶಿಷ್ಯರನ್ನ, ಭಕ್ತರನ್ನ ಆ ಒಂದು ಮಾರ್ಗ ಮಧ್ಯದಲ್ಲಿ ತಡೀತಾ ಅವ್ರನ್ನ ದೋಚ್ಕೊಳ್ತಾ ಇದ್ದಂತ ದರೋಡೆಕೋರರ ಗುಂಪುಗಳು ಅಲ್ಲಲ್ಲಿ ಇದ್ವು. ಅವ್ರಿಗೆಲ್ಲರಿಗೂ ಕೂಡ ನೀನು ಈ ಆಲಿಕಲ್ಲು ಮಳೆ ಸುರಿಸಿ ಆಲಿಕಲ್ಲು ಮಳೆ ಅಲ್ಲ, ನಿನ್ನ ಕ್ಷುದ್ರ ವಿದ್ಯೆಗಳನ್ನ ಪ್ರಯೋಗ ಮಾಡಿ ಅವ್ರನ್ನೆಲ್ಲರಿಗೂ ಶಿಕ್ಷೆಯನ್ನ ಕೊಟ್ಟು ಬಾ ಅವ್ರ ಅಂತ ಆ ರೀತಿಯಾಗಿ ಹೇಳಿದಾಗ ಮಿಲಾರೆಪರವರು ಅದೇ ಕೆಲಸ ಮಾಡಿ ಬರ್ತಾರೆ. ನೀನ್ ಆ ಕೆಲಸ ಮಾಡಿ ಬಂದ್ಮೇಲೆ ನಿಂಗೆ ದೀಕ್ಷೆ ಕೊಡ್ತೀನಿ ಅಂತ ಹೇಳಿರ್ತಾರೆ. ಸೊ ಬೆಟ್ಟದಷ್ಟು ಆಸೆಯಿಂದ ಅವರು, ನಾನು ಗುರುಗಳು ಹೇಳಿರೋಂತ ಅಷ್ಟು ಕೆಲಸವನ್ನ ಮಾಡಿ ನಾನು ಬಂದಿದ್ದೇನಲ್ವಾ, ನನ್ಗೆ ಈಗ ದೀಕ್ಷೆ ಕೊಡ್ತಾರೆ ಅನ್ನುವಂತ ಆಸೆಯಿಂದ ಮಿಲಾರೆಪರವರು ಬರ್ತಾರೆ ಮಾಸ್ಟರ್ಸ್. ಅಲ್ಲಿವರೆಗೂ ನಾವು ವಿಷಯನ ತಿಳ್ಕೊಂಡಿದ್ವಿ. ಅಲ್ಲಿಂದ ಮುಂದಕ್ಕೆ ಈಗ ಮುಂದಿನ ವಿಚಾರಗಳನ್ನ ಗಮನಿಸೋಣ. ಸೊ ಯಾವಾಗ ಆ ಒಂದು ಮಾರ್ಗ ಮಧ್ಯದಲ್ಲಿ
ಮಾರ್ಪರ್ ಅವರ ಬಳಿಗೆ ಬರ್ತಾ ಇದ್ದಂತ ಆ ಒಂದು ಶಿಷ್ಯರನ್ನ ಮತ್ತೆ ಭಕ್ತ ಜನರನ್ನ ತಡಿತಾ ಇದ್ರು. ಅವ್ರನ್ನೆಲ್ಲಾನು ಶಿಕ್ಷೆ ಕೊಟ್ಟು ಬರ್ತಾರೆ. ಅವರವರೇ ಕಿತ್ತಾಡ್ಕೊಂಡು ಸಾಯೋ ಹಾಗೆ, ಅವರವರೇ ಹೊಡೆದಾಡ್ಕೊಂಡು ಗಾಯಗಳು ಮಾಡ್ಕೊಳ್ಳೋ ಹಾಗೆ, ಮತ್ತೆ ಅನೇಕ ರೀತಿಯಲ್ಲಿ ಅವರೆಲ್ಲರೂ ಕೂಡ ನಷ್ಟ ಹೊಂದೋ ಹಾಗೆ ಮಾಡಿ ಬರ್ತಾರೆ ಮಿಲಾರೇಪರ್ ಅವರು. ಬಂದ್ಬಿಟ್ಟು ನೀವು ನನ್ಗೆ ದೀಕ್ಷೆ ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಇವಾಗ ನನ್ಗೆ ದೀಕ್ಷೆ ಕೊಡಿ ಅಂತ ಕೇಳ್ತಾರೆ. ಆ ರೀತಿಯಾಗಿ ಕೇಳಿದಾಗ ಮಾರ್ಪರ್ ಅವರು ಹೇಳ್ತಾರೆ, ನೀನು ಏನೋ ಒಂದಷ್ಟು ಪಾಪ ಕಾರ್ಯನ ಮಾಡ್ಬಿಟ್ಟು ಬಂದಿದ್ದೀನಿ ಅಂದ್ ಮಾತ್ರಕ್ಕೆ ನಾನು ನಿಂಗೆ ದೀಕ್ಷೆ ಕೊಟ್ಬಿಡ್ಬೇಕಾ ಅಂತಂತಾರೆ. ಅಂದ್ರೆ ಇವಾಗ ಏನ್ ಹೇಳ್ತಾ ಇದಾರೆ ಅವರು, ನಾನ್ ಹೋಗಿ ಅವ್ರನ್ನೆಲ್ಲಾರನು ಶಿಕ್ಷೆ ಕೊಟ್ಬಿಟ್ ಬಾ ಅಂತ ನಾನು ಹೇಳಿದ್ದೀನಿ, ನೀನ್ ಶಿಕ್ಷೆ ಕೊಟ್ಟು ಬಂದಿದೀಯಾ? ತುಂಬಾ ಜನ ಅವ್ರಿಗವ್ರೆ ಹೊಡ್ಕೊಂಡು ಸತ್ ಹೋಗಿದ್ದಾರೆ, ಅನೇಕ ಪ್ರಾಣಿಗಳು ಕೂಡ ಸತ್ತೋಗಿದ್ದಾವೆ, ಈ ರೀತಿಯಾಗಿ ತುಂಬಾ ಅಲ್ಲಿ ನಷ್ಟ ಉಂಟಾಗಿದೆ, ಇದೆಲ್ಲ ಪಾಪ ಕಾರ್ಯ ಆಗಿದೆ ಅನ್ನುವಂಥದ್ದು ಅದು ಎಲ್ಲರಿಗೂ ಕೂಡ ಮಾರ್ಪರ್ ಅವರ ಸಹಿತ ಮಿಲಾರೇಪರ್ ಅವ್ರಿಗೂ ಕೂಡ ಗೊತ್ತಿರೋದೆ. ಆ ಒಂದು ಪಾಪ ಕಾರ್ಯವನ್ನ ಮಾಡು ಅಂತ ಹೇಳಿರುವಂತದ್ದು ಮಾರ್ಪರ್ ಅವರೇನೆ. ಆ ಒಂದು ಗುರುಗಳು ಹೇಳಿರುವಂತ ಒಂದು ಕೆಲಸವನ್ನ ಮಿಲಾರೇಪರ್ ಅವರು ಮಾಡಿ ಬಂದ ಮೇಲೆ, ನೀನ್ ಈ ಪಾಪ ಕಾರ್ಯ ಮಾಡಿ ಬಂದಿದ್ಯಾ, ಅದಕ್ಕೋಸ್ಕರ ನಾನು ನಿಂಗೆ ದೀಕ್ಷೆ ಕೊಟ್ಬಿಡ್ಬೇಕಾ ಅಂತ ಕೇಳ್ತಾರೆ. ಮಾಸ್ಟರ್ಸ್ ಈ ಒಂದು ಮಾತನ್ನ ಹೇಳಿದಾಗ ಮಿಲಾರೇಪರ್ ಅವ್ರಿಗೆ ದಿಗ್ಭ್ರಮೆಗೆ ಒಳಗಾಗ್ತಾರೆ. ಇದೇನಿದು ಹೀಗೆ ಹೇಳ್ಬಿಟ್ರಲ್ಲ ಅಂತ. ಮಾರ್ಪರ್ ಅವರು ಅಷ್ಟಕ್ಕೆ ಸುಮ್ನಾಗೋದಿಲ್ಲ. ಈಗ ನೀನ್ ಎಷ್ಟು ಪ್ರಾಣಿಗಳನ್ನ ಕೊಂದಿದ್ಯಾ, ಎಷ್ಟು ಜನರನ್ನ ಕೊಂದಿದ್ಯಾ, ನೀನು ಅವ್ರಿಗೆಲ್ಲಾರ್ಗು ಮತ್ತೆ ನೀನ್ ಪ್ರಾಣ ಕೊಡಕ್ಕಾಗತ್ತಾ? ನೀನ್ ಅವ್ರನ್ನೆಲ್ಲಾರು ಮತ್ತೆ ಬದುಕ್ಸಕ್ಕಾಗತ್ತಾ? ಮೊದ್ಲು ಏನೇನೆಲ್ಲ ಇವಾಗ ಬೆಳೆಗಳನ್ನೆಲ್ಲ ಏನೇನೆಲ್ಲ ಹಾಳು ಮಾಡಿದ್ಯಾ ಅದನ್ನೆಲ್ಲ ನೀನ್ ಸರ್ ಮಾಡಕ್ಕಾಗತ್ತಾ? ನೀ ಇಂಥ ಪಾಪ ಕಾರ್ಯ ಮಾಡಿ ಬಂದಿದೀಯಾ ನೀನು ಅಂತ ಈ ರೀತಿಯಾಗಿ ಒಂದೇ ಸಮನೆ ಬೈತಾ ಇರ್ತಾರೆ. ಮಾಸ್ಟರ್ಸ್ ಇಲ್ಲಿ ಮಾರ್ಪರ್ ಅವರು ಮಿಲಾರೇಪರ್ ಅವರನ್ನ ಆ ರೀತಿಯಾಗಿರ್ತಕ್ಕಂಥ ಮಾತುಗಳಲ್ಲಿ ಚುಚ್ತಾ ಇದ್ದಾರೆ ಅಂತಂದ್ರೆ ಅದರ ಹಿಂದೆ ಮಿಲಾರೇಪರ್ ಅವ್ರಿಗೆ ಇದಕ್ಕೆ ಮೊದಲು ಅವ್ರು ಮಾಡಿದ್ರಲ್ಲ, ಸೇಡನ್ನ ತೀರ್ಸ್ಕೊಳ್ಳೋದಿಕ್ಕೋಸ್ಕರ ಕುಕೃತ್ಯಗಳನ್ನ ನಡೆಸಿದ್ರಲ್ಲ, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಅವರಲ್ಲಿ ಎಂತಹ ಒಂದು ಭಾವನೆ ಇದೆ, ಪಶ್ಚಾತ್ತಾಪ ಭಾವನೆ ಇದೆಯೋ ಇಲ್ವೋ ಅನ್ನೋಂಥ ಅಂಶಗಳನ್ನ ಪರೀಕ್ಷೆ ಮಾಡೋದಿಕ್ಕೆ, ಮತ್ತೆ ಇನ್ನು ಏನಾದ್ರೂ ಪಶ್ಚಾತ್ತಾಪ ಭಾವನೆ ಬರ್ದೇ ಇದ್ರೆ ಅದು ಹೊರಗಡೆ ಬರ್ಲಿ, ಅವರಲ್ಲಿ ಆ ಪಶ್ಚಾತ್ತಾಪ ಭಾವನೆ, ತಪ್ಪಿತಸ್ಥ ಭಾವನೆ ಜಾಗೃತ ಆಗ್ಲಿ ಅನ್ನೋಂಥ ಉದ್ದೇಶಕ್ಕೆ ಅವರು ಚುಚ್ತಾ ಇರ್ತಾರೆ. ಆದ್ರೆ ಮಿಲಾರೇಪರ್ ಅವರು ಎರಡನೇ ಬಾರಿ ಯಾರ್ಯಾರನ್ನೆಲ್ಲ ಶಿಕ್ಷೆ ಕೊಟ್ಟು ಬಂದಿರ್ತಾರೆ, ಯಾರ್ಯಾರೆಲ್ಲ ತೀರ್ಕೊಂಡಿರ್ತಾರೆ, ಅವ್ರನ್ನೆಲ್ಲಾರನ್ನು ನೋಡಿನೇ ಅವರು ತುಂಬಾ ನೋವನ್ನ ಪಡ್ತಾ ಇರ್ತಾರೆ, ಪಶ್ಚಾತ್ತಾಪ ಭಾವನೆಯನ್ನ ಪಡ್ತಾ ಇರ್ತಾರೆ. ನಾನು ಯಾವ್ದು ಮಾಡಬಾರ್ದು, ಯಾವ್ದು ಮಾಡಿ ಬಂದಿದ್ದೀನಿ ಅದು ಪಾಪಕೃತ್ಯ ಅಂತ ಭಾವಿಸಿ ಅದನ್ನ ಪ್ರಕ್ಷಾಳನೆ ಮಾಡ್ಕೊಳಕ್ ಬಂದಿದ್ದೀನಿ, ಆದ್ರೆ ಆ ಒಂದು ಪ್ರಕ್ಷಾಳನೆ ಮಾಡ್ಕೊಳಕ್ ಬಂದಿರ್ತಕ್ಕಂಥ ಆ ಒಂದು ಪಾಪ ಕೃತ್ಯಗಳೇನಿದೆ, ಆ ಪಾಪ ಕೃತ್ಯಗಳನ್ನೇ ನನ್ನ ಹತ್ರ ಇನ್ನೊಂದ್ಸತಿ ಮಾಡಿಸಿದಾರಲ್ಲ ಅನ್ನುವಂಥ ಒಂದು ಭಾವನೆ ಆಲ್ರೆಡಿ ಅವರಲ್ಲಿ ಬಂದಿರುತ್ತೆ. ಅಂತಹ ಒಂದು ಸ್ಥಿತಿಯಲ್ಲಿ ಇದ್ದಾಗ ಮತ್ತೆ ಮತ್ತೆ ಇವರು ಚುಚ್ಚಿ ಚುಚ್ಚಿ ಬೈತಾ ಇರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗತ್ತೆ ಮಾಸ್ಟರ್ಸ್. ಆಮೇಲೆ ಆ ಒಂದು ಅಷ್ಟೆಲ್ಲ ನಡೆದಿದ್ದಾದ್ಮೇಲೆ ಮಿಲಾರೇಪರ್ ಅವ್ರಿಗೆ ತುಂಬಾ ನೋವಾಗತ್ತೆ ಮಾಸ್ಟರ್ಸ್. ಏನು ಹೀಗೆ ಹೇಳ್ಬಿಟ್ರಲ್ಲ, ಗುರುಗಳು ಹೇಳಿದ್ದನ್ನೇ ನಾನು ಮಾಡಿದ್ದೀನಿ, ಆದ್ರೂ ಹೀಗಂತ ಇದ್ದಾರಲ್ಲ ಅಂತನ್ಬಿಟ್ಟು ತುಂಬಾ ದುಃಖಕ್ಕೆ ಒಳಗಾಗಿರ್ತಾರೆ. ಆದ್ರೂ ಕೂಡ ಗುರುಗಳ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಇರೋದಿಲ್ಲ, ಆದ್ರೆ ಅರ್ಥ ಆಗದೆ ಇರುವಂತ ಒಂದು ಸ್ಥಿತಿಯಲ್ಲಿ ಅವರು ಅಳ್ತಾ ಇರ್ತಾರೆ ಮಾಸ್ಟರ್ಸ್. ಆಮೇಲೆ ಮಾರನೇ ದಿನ ಮತ್ತೆ ಮಾರ್ಪರ್ ಅವರೇನೆ ಸ್ವತಃ ಮಿಲಾರೇಪರ್ ಅವರ ಬಳಿಗೆ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ, ನಾನು ನಿನ್ನೆ ದಿನ ನಿನ್ಗೆ ಅವಶ್ಯಕತೆಗೆ ಮೀರಿನೇ ನಾನು ಸ್ವಲ್ಪ ಜಾಸ್ತಿ ಬೈದಿದ್ದೀನಿ ಅಂತ ಅನ್ನಿಸ್ತಾ ಇದೆ, ಅದನ್ನೆಲ್ಲ ಏನ್ ಮನ್ಸಲ್ಲಿ ಇಟ್ಕೋಬೇಡ, ಸರಿ, ನಾನು ನಿಂಗೆ ದೀಕ್ಷೆ ಕೊಡ್ಬೇಕು ಅಂದ್ರೆ ನೀನ್ ಇನ್ನೊಂದ್ ಕೆಲಸ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕಾಗತ್ತೆ ಗುರುಗಳೇ ಅಂತ ಮಿಲಾರೇಪ ಕೇಳಿದಾಗ, ಏನಿಲ್ಲ, ನನ್ ಮಗ ಧರ್ಮದೂಜ ಇದ್ದಾನಲ್ವಾ, ಅವನಿಗೋಸ್ಕರ ಒಂದು ಮನೆಯನ್ನ ಕಟ್ಬೇಕಾಗತ್ತೆ ಅಂತ ಹೇಳ್ತಾರೆ. ಸರಿ ಆಯ್ತು, ನಾನು ನಿಮ್ಮ ಮಗನ್ಗೆ ಮನೆಯನ್ನು ಕಟ್ಕೊಡ್ತೀನಿ, ಆದ್ರೆ ಆ ಮನೆಯನ್ನ ಕಟ್ಟೋದ್ರೊಳಗೆ ನಾನೇನಾದ್ರೂ ದೀಕ್ಷೆ ತಗೊಳ್ದಂಗೆ ನಾನು ಸತ್ತೋಗ್ಬಿಟ್ರೆ ಅಂತ ಸಂದೇಹ ಬರುತ್ತೆ ಮಿಲಾರೇಪರ್ ಅವ್ರಿಗೆ. ಅದೇ ಮಾತನ್ನೇ ಕೇಳ್ತಾರೆ, ನಾನು ಆ ದೀಕ್ಷೆಗೂ ಮೊದ್ಲೇ ನಾನು ಸತ್ತೋಗ್ಬಿಟ್ರೆ ಅಂತ ಕೇಳಿದಾಗ ಮಾರ್ಪರ್ ಅವ್ರು ಹೇಳ್ತಾರೆ, ನೋಡು, ದೀಕ್ಷೆ ತಗೊಳಕ್ಕೂ ಮೊದ್ಲೇ ನೀನ್ ಸಾಯೋದಿಲ್ಲ ಅಂತ ನಾನ್ ನಿನ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನು ನಿನ್ಗೆ ಭಾಷೆ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಸರಿ ಅಂತ ಇವರು ಒಪ್ಕೊಳ್ತಾರೆ. ಒಪ್ಕೊಂಡಿದ್ದಾದ್ಮೇಲೆ ಮಿಲಾರೇಪರ್ ಅವ್ರನ್ನ
ಒಂದು ಬೆಟ್ಟದ ಪೂರ್ವ ದಿಕ್ಕಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲೊಂದು ಸ್ಥಳವನ್ನ ತೋರಿಸಿ ಆ ಒಂದು ಸ್ಥಳದಲ್ಲಿ ಯಾವ ರೀತಿಯಾಗಿ ಮನೆಯನ್ನ ಕಟ್ಬೇಕು ಅನ್ನುವಂಥದ್ದನ್ನ ವಿವರಣೆ ಕೊಡ್ತಾರೆ. ಆ ಒಂದು ಮನೆಯನ್ನ ನೀನು ವೃತ್ತಾಕಾರದಲ್ಲಿ ಕಟ್ಬೇಕು, ನೀನು ಯಾರೊಬ್ಬರ ಸಹಾಯವನ್ನು ತೆಗೆದುಕೊಳ್ಳೋಂಗಿಲ್ಲ. ಒಂದು ಹಿಡಿ ಮಣ್ಣು ಬೇಕು ಅಂದ್ರು, ಒಂದು ಲೋಟ ನೀರ್ ಬೇಕು ಅಂದ್ರು, ಒಂದಿಷ್ಟು ಕಲ್ಲು ಬೇಕು ಅಂದ್ರು, ಒಂದಿಷ್ಟು ಮರದ ಪೀಸ್ ಬೇಕು ಅಂದ್ರು ಕೂಡ ನೀನೊಬ್ನೇ ತಂದ್ಕೋಬೇಕು. ನಿನ್ಗೆ ಯಾರು ಅಲ್ಲಿ ಸಹಾಯ ಮಾಡೋ ಹಾಗಿಲ್ಲ, ನೀನ್ ಯಾರ ಹತ್ರ ಸಹಾಯ ತಗೊಳ್ಳೋ ಹಾಗಿಲ್ಲ ಅನ್ನೋಂಥ ಕಂಡೀಷನ್ ಅನ್ನ ಇಟ್ಟು ಅವರು ಮನೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಬಿಡ್ತಾರೆ. ಆ ರೀತಿಯಾಗಿ ಗುರುಗಳ ಸೂಚನೆ ಪ್ರಕಾರ ಮಿಲಾರೇಪರವರು ವೃತ್ತಾಕಾರದಲ್ಲಿ ಆ ಒಂದು ಗೃಹವನ್ನ ನಿರ್ಮಾಣ ಮಾಡೋದಿಕ್ಕೆ ಬೇಕಾಗಿರ್ತಕ್ಕಂಥ ಅಡಿಪಾಯವನ್ನ ಹಾಕಿ ಆ ಒಂದು ಮನೆಯ ನಿರ್ಮಾಣದ ಕೆಲಸವನ್ನ ಸ್ವತಃ ಅವರೊಬ್ರೇನೆ ಮಾಡ್ತಾರೆ. ಒಂದು ಹಿಡಿ ಮಣ್ಣನ್ನು ಕೂಡ ಯಾರೊಬ್ರಿಂದಾನು ತರಿಸ್ಕೊಳ್ಳೋದಿಲ್ಲ. ಅವರೇ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ತಂದ್ಕೊಂಡು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಅವರೊಬ್ರೇ ಆ ಒಂದು ಮನೆಯನ್ನ ಕಟ್ತಾ ಇರ್ತಾರೆ. ಒಬ್ರೇ ಮನೆಯನ್ನ ಕಟ್ತಾ ಇರ್ತಾರೆ ಅಂತಂದ್ರೆ ಒಂದು ಸಾರ್ತಿ ನಾವು ಊಹೆ ಮಾಡ್ಕೋಬಹುದಲ್ವಾ ಮಾಸ್ಟರ್ಸ್, ಯಾವ ರೀತಿಯಾಗಿರ್ಬೋದು ಪರಿಸ್ಥಿತಿ ಅಂತ. ನಾವು ಮನೆಯಲ್ಲಿ ಒಂದು ಚಿಕ್ಕ ಕೆಲಸ ಮಾಡ್ಬೇಕು ಅಂದ್ರೇನೆ ಎಷ್ಟೆಷ್ಟೋ ಜನರ ಸಹಾಯವನ್ನ ನಮ್ಮ ಮನೆಯಲ್ಲಿರೋರೆಲ್ಲರದ್ದು ಸಹಾಯ ಪಡ್ಕೊಳಂಗಾಗತ್ತೆ. ಒಂಚೂರು ಸಹಾಯ ಮಾಡ್ಲಿಲ್ಲ ಅಂದ್ರೆ ಹಟ್ ಪುಟ್ ಅಂತ ನಾವು ಅವ್ರ ಮೇಲೆ ಅರ್ಚಾಡೋದು ಕಿರ್ಚಾಡೋದು ಮಾಡ್ತಾ ಇರ್ತೀವಿ. ಎಷ್ಟೆಲ್ಲ ಕಿರಿಕಿರಿ ಆಗ್ತಾ ಇರುತ್ತೆ. ಅಂತದ್ದು ಮನೆ ನಿರ್ಮಾಣ ಅಂತಂದಾಗ ನಾವುಗಳೇನೆ ಮನೆ ನಿರ್ಮಾಣ ಮಾಡುವಂತ ಕೆಲಸದಲ್ಲಿ ತೊಡಗಿಕೊಂಡಾಗ ಅದು ಎಷ್ಟು ತ್ರಾಸದಾಯಕವಾಗಿರುತ್ತೆ, ಶ್ರಮದಾಯಕವಾಗಿರುತ್ತೆ ಅನ್ನುವಂಥದ್ದು ಬಹಳಷ್ಟು ಜನ ನಮ್ಗೆಲ್ಲರಿಗೂ ಅನುಭವ ಇರುವಂಥದ್ದು. ಅಂತದ್ದು ಆ ಒಂದು ಮನೆಯನ್ನ ಒಬ್ರೇ ಕಟ್ಟಬೇಕು. ಆ ವಸ್ತುಗಳನ್ನ ಎತ್ತಿಡೋದಾಗ್ಬೋದು, ಅಗಿಯೋದಾಗಿರ್ಬೋದು, ಪ್ರತಿಯೊಂದು ಅವ್ರೊಬ್ರೇ ಮಾಡ್ಬೇಕು ಅಂದಾಗ ಅದನ್ನ ಯಾವ ರೇಂಜ್ ಅಲ್ಲಿ ಶ್ರಮದಾಯಕವಾಗಿರ್ಬೋದು ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡ್ಕೋಬಹುದಾಗಿದೆ. ಸೊ ಅಷ್ಟು ಶ್ರಮ ಇದ್ರೂ ಕೂಡ ಅದನ್ನ ತುಂಬಾ ಆನಂದದಿಂದ ಮಾಡ್ತಾ ಇರ್ತಾರೆ. ಆಹಾ, ನಾನು ಈ ಮನೆಯನ್ನ ನಿರ್ಮಾಣ ಮಾಡಿದ್ದಾದ್ಮೇಲೆ ನನಗೆ ನನ್ನ ಗುರುಗಳು ದೀಕ್ಷೆಯನ್ನ ಕೊಡ್ತಾರೆ ಅನ್ನುವಂತ ಆ ಒಂದು ಅದ್ಭುತವಾದ ಅನುಭೂತಿಯಲ್ಲಿ ಅವರು ಆ ಒಂದು ಮನೆಯ ನಿರ್ಮಾಣವನ್ನ ಮಾಡ್ತಾ ಇರ್ತಾರೆ. ಮುಕ್ಕಾಲ್ ಭಾಗ ಮುಗ್ದೋಗಿರುತ್ತೆ. ಆಗ ಮಾರ್ಪರ್ ಅವರು ಆ ಒಂದು ಗೃಹದ ನಿರ್ಮಾಣ ಯಾವ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ನೋಡುವಂತ ಒಂದು ಆಲೋಚನೆಯಿಂದ, ಆ ಒಂದು ನೆಪದಿಂದ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ನೋಡಿದಾಗ ಅವರು ದಿಢೀರ್ ಅಂತ ಕೋಪ ಮಾಡ್ಕೊಳ್ತಾರೆ. ಮಾಂತ್ರಿಕ, ನೀನು ಈ ಒಂದು ಮನೆಯನ್ನ ವೃತ್ತಾಕಾರದಲ್ಲಿ ಕಟ್ತಾ ಇದೆಯಲ್ಲ, ಯಾರಾದ್ರೂ ಮನುಷ್ಯರು ಸಂಸಾರಸ್ತ್ರದಲ್ಲಿ ಸಂಸಾರ ಮಾಡಕ್ ಆಗೋಂತದ್ದ? ಸಂಸಾರಸ್ತ್ರು ಯಾರಾದ್ರೂ ವೃತ್ತಾಕಾರದಲ್ಲಿ ಇರುವಂತ ಮನೆಯಲ್ಲಿ ವಾಸ ಮಾಡ್ತಾರ? ನೀನ್ ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ನಮ್ಮನ್ನ? ಮಾಂತ್ರಿಕ ಅಂತ ಅಂದ್ಬಿಟ್ಟು ರೇಗಾಡ್ಬಿಡ್ತಾರೆ. ನೀವೇ ಅಲ್ವಾ ಈ ಮನೆಯನ್ನ ಕಟ್ಟೋದಿಕ್ಕೆ ಹೇಳಿದ್ದು ಅಂತಂದ್ರೆ, ಫಸ್ಟ್ ಅದನ್ನ ಕೆಡೋಬಿಟ್ಟು ಅದು ಯಾವ್ಯಾವ ವಸ್ತುಗಳನ್ನ ಎಲ್ಲೆಲ್ಲಿಂದ ತಂದಿದ್ದೆ, ಏನೋ ಆ ಮಣ್ಣೆಲ್ಲಿಂದ ತಂದಿದ್ದೆ, ಆ ಮಣ್ಣು ತಂದಿರೋ ಜಾಗದಲ್ಲಿ ಆ ಮಣ್ಣನ್ನು ಮತ್ತೆ ತಗೊಂಡೋಗಿ ಹಾಕ್ಬೇಕು. ಮರ ಎಲ್ಲಿಂದ ತಂದಿದ್ರು ಆ ಮರವನ್ನು ಕೂಡ ತಗೊಂಡ್ ಹೋಗಿ ಅಲ್ಲೇ ಹಾಕ್ಬೇಕು. ಕಲ್ಲುಗಳು ಎಲ್ಲೆಲ್ಲಿಂದ ತಂದಿದ್ರು ಅಲ್ಲಲ್ಲೇ ತಗೊಂಡ್ ಹೋಗಿ ಆ ಕಲ್ಲುಗಳನ್ನ ಹಾಕ್ಬೇಕು. ಈ ರೀತಿಯಾಗಿ ಎಲ್ಲೆಲ್ಲಿಂದ ತಗೊಂಡ್ ಬಂದಿದ್ಯೋ ಅದನ್ನ ಅಲ್ಲಲ್ಲೇ ತಗೊಂಡೋಗಿ ಹಾಕ್ಬಿಟ್ ಬಾ ಅಂತ ಅಂದ್ಬಿಟ್ಟು ರೇಗಾಡ್ತಾರೆ. ಗುರುಗಳು ಆ ರೀತಿಯಾಗಿ ದಿಢೀರ್ ಅಂತ ಕೋಪ ಮಾಡ್ಕೊಂಡ ತಕ್ಷಣ ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ದಂಗೆ ತಕ್ಷಣ ಅವರು ಆ ಮನೆಯನ್ನ ಅದೇ ರೀತಿಯಾಗಿ ಉರುಳಿಸ್ಬಿಟ್ಟು ಆ ಎಲ್ಲಾ ವಸ್ತುಗಳನ್ನ ಎಲ್ಲೆಲ್ಲಿಂದ ತಂದಿದ್ರು ಅಲ್ಲಲ್ಲಿ ತಗೊಂಡು ಹೋಗಿ ಹಾಕ್ಬಿಟ್ಟು ಬರ್ತಾರೆ. ಆಮೇಲಿಂದ ಇದು ಎಂತ ಕೆಲ್ಸ ಆಯ್ತು, ಕಟ್ಟಿರುವಂತ ಮನೇನ ಉರುಳಿಸು ಅಂತ ಹೇಳ್ಬಿಟ್ರಲ್ಲ ಗುರುಗಳು ಅಂತ ಯೋಚನೆ ಮಾಡ್ತಾ ಅವರು ಕೂತಿರ್ಬೇಕಾದ್ರೆ ಮಾರನೇ ದಿನ ಮತ್ತೆ ಬರ್ತಾರೆ ಮಾರ್ಪಾರ್ ಅವರು ಮಿಲಾರೇಪಾರ್ ಅವರ ಬಳಿಗೆ. ಮಿಲಾರೇಪಾರ್ ಅವರ ಹತ್ರಕ್ಕೆ ಬಂದು ಮತ್ತೆ ಹೇಳ್ತಾರೆ, ನಿನ್ನೆ ದಿನ ನಾನು ನೀನು ಮನೇನ ಕಟ್ತಾ ಇದ್ದದನ್ನ ಉರುಳಿಸು ಅಂತ ಹೇಳಿದ್ನಲ್ಲ, ನಾನ್ ನಿನ್ಗೆ ವೃತ್ತಾಕಾರದಲ್ಲಿ ಕಟ್ಟೋದಿಕ್ಕೆ ಹೇಳೋವಾಗ ನಾನು ಸರಿಯಾಗಿ ಎಚ್ಚರವಾಗಿ ಇರಲ್ಲ ಅನ್ಸುತ್ತೆ, ಹಾಗಾಗಿ ನಾನು ಆ ರೀತಿಯಾಗಿ ಕಟ್ಟಕ್ ಹೇಳಿದ್ದೆ. ಆದ್ರೆ ಈ ಸರ್ತಿ ನೀನು ಮನೆಯನ್ನ ಯಾವ ರೀತಿಯಾಗಿ ಕಟ್ಬೇಕು ಅನ್ನೋದನ್ನ ನಾನು ಕರೆಕ್ಟಾಗಿ ಹೇಳ್ತೀನಿ, ನೀನು ಅದೇ ರೀತಿಯಾಗಿ ಕಟ್ಟು ಅಂತ ಹೇಳ್ತಾರೆ. ಸರಿ, ಎರಡನೇ ಸರ್ತಿ ಕೂಡ ಅವ್ರ ಮನೆಯನ್ನ ಕಟ್ಟೋದಿಕ್ಕೆ ಆ ಒಂದು ಬೆಟ್ಟದ ಪಶ್ಚಿಮ ದಿಕ್ಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸ್ಥಳವನ್ನ ತೋರಿಸಿ ಆ ಸ್ಥಳದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಮನೆಯನ್ನ ಕಟ್ಟೋದಿಕ್ಕೆ ಹೇಳ್ತಾರೆ. ಅಂದ್ರೆ ಅರ್ಧ ವೃತ್ತದಲ್ಲಿ ಮನೆಯನ್ನ ಕಟ್ಟೋದಿಕ್ಕೆ ಹೇಳ್ತಾರೆ. ಆ ರೀತಿಯಾಗಿ ಹೇಳಿದ್ದಾದ್ಮೇಲೆ ಅದೇ ಕಂಡೀಷನ್ಸ್, ನೀನ್ ಒಬ್ನೇ ಕಟ್ಬೇಕು, ಯಾರ ಸಹಾಯ ತಗೊಳಂಗಿಲ್ಲ ಅಂತ. ಅದೇ ರೀತಿಯಾಗೇನೆ ಅದೇ ನಿವೇಶನದ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ನಿವೇಶನದಲ್ಲಿ ಆ ಒಂದು ಪ್ಲಾನ್ ಪ್ರಕಾರ ಅವರು ಮನೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಅದು ಕೂಡ ಮುಕ್ಕಾಲ್ ಭಾಗ ಮುಗಿತಾ ಬಂದಿರತ್ತೆ. ಆಗ ಮತ್ತೆ ಬರ್ತಾರೆ, ಮತ್ತೆ ಅದೇ ರೀತಿಯಾಗಿ ಕೋಪ ಮಾಡ್ಕೊಳ್ತಾರೆ, ಮತ್ತೆ ಆ ಮನೆಯನ್ನ ಉರುಳಿಸು ಅಂತ ಹೇಳ್ತಾರೆ.
ಆಗ ಮಿಲಾ ರೇಪರ್ ಅವರು ಇದು ಯಾಕೆ ಈ ತರ ಹೇಳ್ತಾ ಇದಾರಲ್ಲ ಅಂತಂದ್ಬಿಟ್ಟು ಅವ್ರು ಹೇಳಿದಾರಲ್ಲ ಅಂತಂದ್ಬಿಟ್ಟು ಮತ್ತೆ ಉರುಳಿಸ್ತಾರೆ. ಮತ್ತೆ ಅವರು ಸಿಕ್ಕಾಪಟ್ಟೆ ಬೈತಾ ಇದ್ದಾಗ ಅದೇ ರೀತಿಯಾಗಿ ದುಃಖದಲ್ಲಿ ಅವರು ಅಳ್ತಾ ಇರ್ತಾರೆ. ಅಳ್ತಾ ಇರ್ಬೇಕಾದ್ರೆ ಮತ್ತೆ ಮಾರನೇ ದಿನ ಬರ್ತಾರೆ. ಬಂದ್ಬಿಟ್ಟು ಮತ್ತೆ ಅದೇ ರೀತಿಯಾಗಿ ಸಮಾಧಾನ ಮಾಡ್ತಾರೆ. ನೋಡಪ್ಪ, ನಾನ್ ನಿನ್ಗೆ ಅರ್ಧ ವೃತ್ತಾಕಾರದಲ್ಲಿ ಮನೆಯನ್ನ ಕಟ್ಟು ಅಂತ ಹೇಳ್ಬೇಕಾದ್ರೆ ನಾನು ಕುಡ್ದಿದ್ನೋ ಏನೋ, ನನ್ಗೆ ಅದ್ರ ಕಡೆ ಗಮನ ಇಲ್ಲ. ಹಂಗಾಗಿ ನೀನು ನನ್ ಮಾತುಗಳನ್ನೇನ್ ಮನ್ಸಿಗೆ ತಗೋಬೇಡ, ಬೇಜಾರ್ ಮಾಡ್ಕೋಬೇಡ. ಆದ್ರೆ ಇವಾಗ ಇನ್ನೊಂದು ಪ್ಲಾನ್ ಕೊಡ್ತೀನಿ, ಅದ್ರ ಪ್ರಕಾರ ಮನೆ ಕಟ್ಟು ಅಂತಂದ್ಬಿಟ್ಟು ಮತ್ತೆ ಒಂದತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಅದು ಆ ಒಂದು ಬೆಟ್ಟದ ಉತ್ತರ ದಿಕ್ಕಾಗಿರುತ್ತೆ. ಆ ಉತ್ತರ ದಿಕ್ಕಿನಲ್ಲಿ ತ್ರಿಭುಜಾಕಾರದಲ್ಲಿ ಮನೆಯನ್ನ ಕಟ್ಟೋದಿಕ್ಕೆ ಹೇಳ್ತಾರೆ. ಅಂದ್ರೆ ತ್ರಿಕೋನಾಕಾರದಲ್ಲಿ ಮನೆಯನ್ನ ಕಟ್ಟೋದಿಕ್ಕೆ ಹೇಳ್ತಾರೆ. ಆಗ ನೀವು ಈ ಸರ್ತಿ ನನ್ನ ಮನೆಯನ್ನ ಕಟ್ಟಿದ್ರೆ ಉರುಳ್ಸಲ್ಲ ಅಂತ ನೀವು ನನಗೆ ಮಾತು ಕೊಡ್ತೀರಾ? ಇವಾಗ ನೀವು ಹೇಳಿರುವಂತ ಪ್ಲಾನು ಎಲ್ಲ ಯೋಚನೆ ಮಾಡಿನೇ ಹೇಳಿದೀರಾ ಅಂತ ಮುಂಜಾಗ್ರತೆಯಿಂದ ಧೈರ್ಯ ಮಾಡಿ ಮಿಲಾ ರೇಪರ್ ಅವರು ಮಾರ್ಪಾರ್ ಅವ್ರ ಹತ್ರ ಕೇಳೇ ಬಿಡ್ತಾರೆ. ನೀವು ಇದನ್ನ ಈ ಒಂದು ತ್ರಿಕೋನಾಕಾರದಲ್ಲಿ ತ್ರಿಭುಜಾಕಾರದಲ್ಲಿ ಮನೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಏನ್ ಹೇಳ್ತಾ ಇದ್ದೀರಿ, ಇದನ್ನ ನೀವು ಸರಿಯಾಗಿ ಯೋಚನೆ ಮಾಡಿನೇ ಹೇಳ್ತಾ ಇದ್ದೀರಾ? ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಇಲ್ವಾ ನಿಮ್ಗೆ ಅಂತ ಎಲ್ಲಾ ರೀತಿಯಲ್ಲಿ ಕನ್ಫರ್ಮೇಶನ್ ತಗೊಂಡ್ಮೇಲೆ ಅವರು ಮನೆಯನ್ನ ಕಟ್ಟೋದಿಕ್ಕೆ ಶುರು ಮಾಡ್ತಾರೆ. ಆಗ ಮಾರ್ಪರ್ ಅವ್ರು ಹೇಳ್ತಾರೆ, ಹೌದಪ್ಪ, ನಾನು ಯಾವುದೇ ರೀತಿಯಾಗಿ ಕೂಡ ಮತ್ನಲ್ಲಿಲ್ಲ. ನಾನು ಈ ಮನೆಯನ್ನ ಕಟ್ಟೋದಿಕ್ಕೆ ನಾನು ನಿಂಗೆ ಏನ್ ಸೂಚನೆ ಕೊಟ್ಟಿದ್ದೀನಿ, ನನ್ನ ಪ್ರಜ್ಞೆಯಿಂದನೇ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸರಿ, ಗುರುಗಳು ಹೇಳಿದಾರಲ್ಲ ಅಂತ ಮತ್ತೆ 3ನೇ ಬಾರಿ ಕೂಡ ತ್ರಿಭುಜಾಕಾರದಲ್ಲಿ ಮನೆಯನ್ನ ಕಟ್ಟೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಕೂಡ ಇನ್ನೇನ್ ಮುಗಿದೋಗೋ ಹಂತಕ್ಕೆ ಬಂದಿರುತ್ತೆ. ಅವಾಗ ಮತ್ತೆ ಬರ್ತಾರೆ ಮಾರ್ಪರ್ ಅವರು. ತ್ರಿಕೋನಾಕಾರ ಅನ್ನೋದೇನಿದೆ, ಆ ತ್ರಿಕೋನಾಕಾರದಲ್ಲಿ ವಾಸ ಮಾಡುವಂಥದ್ದು ಕ್ಷುದ್ರ ಶಕ್ತಿಗಳು ಮಾತ್ರ, ಸಾತ್ವಿಕರು ಅಥವಾ ಸಂಸಾರಸ್ಥರು ಅಲ್ಲ. ಮಾಂತ್ರಿಕ, ನಮ್ಮನ್ನೆಲ್ಲಾರನು ಆ ಮನೆಯಲ್ಲಿ ವಾಸ ಮಾಡೋ ಹಾಗೆ ಮಾಡಿ ನಮ್ಮನ್ನೆಲ್ಲಾರನು ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ ನೀನು? ನಮ್ಮನ್ನೆಲ್ಲಾರನು ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಏನ್ ನಿನ್ನ ಉದ್ದೇಶ ಅಂತನ್ಬಿಟ್ಟು ಮತ್ತೆ ರೇಗಾಡ್ತಾರೆ. ಅದೇ ರೀತಿಯಾಗಿ ಮತ್ತೆ ಉರುಳ್ಸು ಅಂತ ಹೇಳ್ತಾರೆ. ಮತ್ತೆ ಅದನ್ನೆಲ್ಲ ತಗೊಂಡೋಗಿ ಎಲ್ಲೆಲ್ಲಿಂದ ತಂದಿದ್ಯೋ ಅಲ್ಲೇ ಹಾಕ್ಬಿಟ್ ಬಾ ಅಂತನ್ಬಿಟ್ಟು ಹೇಳ್ತಾರೆ. ಆ ರೀತಿಯಾಗಿ ಹೇಳಿದ್ದಾದ್ಮೇಲೆ ಮಿಲಾ ರೇಪರ್ ಅವರು ತುಂಬಾ ಮನ್ಸು ನೋಯಿಸ್ಕೊಂಡ್ಬಿಡ್ತಾರೆ. ಅವರು ಎಲ್ಲಾ ರೀತಿಯಲ್ಲಿ ಯೋಚನೆ ಮಾಡಿ ಹೇಳಿದ್ದೀನಿ ಅಂತ ಹೇಳಿನೂ ಈಗ ಈ ಕೆಲಸ ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು ಅವರು ತುಂಬಾ 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 ದುಃಖದಿಂದ ಇರ್ತಾರೆ. ಅಷ್ಟೊತ್ತಿಗೆ ಆ 3 ಮನೆಗಳನ್ನ ಕಟ್ಟೋದು ಉರುಳ್ಸೋದು ಮಾಡೋಷ್ಟೊತ್ತಿಗೆ ಅವರ ಶರೀರದಲ್ಲಿ ಇರ್ತಕ್ಕಂಥ ಶಕ್ತಿ ಎಷ್ಟರ ಮಟ್ಟಿಗೆ ಖರ್ಚಾಗಿರ್ಬೋದು ಅನ್ನೋದನ್ನ ನಾವು ಊಹೆ ಮಾಡ್ಕೋಬಹುದು. ಅದ್ರ ಜೊತೆಗೆ ಆ ಒಂದು ಕಲ್ಲು, ಮಣ್ಣು, ಮರ ಇದನ್ನೆಲ್ಲ ಅವ್ರ ಬೆನ್ನಿನ ಮೇಲೆ ಹೊತ್ಕೊಂಡು ಬಂದು ಆ ಕೆಲಸವನ್ನ ಮಾಡುವಂತ ಒಂದು ಸಮಯದಲ್ಲಿ ಅವರ ಬೆನ್ನಿನ ಮೇಲೆ ಒಂದೊಂದು ಮನೆ ಕಟ್ಟಿದಾಗ್ಲೂ ಒಂದೊಂದು ರಕ್ತದ ಕುರ ಅಂತ ಹೇಳ್ತೀವಲ್ಲ, ಕೀವು ಮತ್ತೆ ರಕ್ತದಿಂದ ತುಂಬಿರ್ತಕ್ಕಂಥ ದೊಡ್ಡ ದೊಡ್ಡ ಗುಳ್ಳೆಗಳಾಗಿರುತ್ತೆ. ಅದು ತುಂಬಾ ಗಟ್ಟಿಯಾಗಿರುತ್ತೆ, ತುಂಬಾ ತೀವ್ರವಾಗಿರ್ತಕ್ಕಂಥ ಯಾತನೆಯನ್ನ ಉಂಟು ಮಾಡುತ್ತೆ. ಅಂತಹದ್ದು ದೊಡ್ಡ ದೊಡ್ಡ ಗಾಯಗಳು ಅವರ ಬೆನ್ನಿನ ಮೇಲೆ ಆಗತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಂದೊಂದು ಮನೆ ಕಟ್ಟಿದಾಗ ಒಂದೊಂದು ಗಾಯ ಆಗಿ ಆ 3 ಮನೆ ಕಟ್ಟುವಷ್ಟೊತ್ತಿಗೆ 3 ಗಾಯಗಳಾಗಿರುತ್ತೆ. ಆ 3 ಗಾಯಗಳು ತುಂಬಾ ನೋವನ್ನ ಉಂಟು ಮಾಡ್ತಾ ಇರುತ್ತೆ. ಅವರು ತನಗೆ ಈ ತರ ಆಗಿದೆ ಅಂತ ಅಂದ್ಬಿಟ್ಟು ಗುರುಮಾತೆಗೆ ಹೋಗಿ ಹೇಳ್ಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ನೀವು ಹೇಳಿರುವಂತ ಕೆಲ್ಸವನ್ನ ಮಾಡ್ತಾ ನಾನು ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ, ನನ್ನ ಪರಿಸ್ಥಿತಿ ಹೆಂಗ್ ತಯಾರಾಗಿದೆ ಅಂತ ನನ್ ಬಗ್ಗೆ ನಾನು ಬಿಲ್ಡಪ್ ಕೊಟ್ಕೊಳ್ಳೋಂಗ ಆಗತ್ತಲ್ಲ ಅನ್ನುವಂತ ರೀತಿಯಲ್ಲಿ ಅವ್ರು ಯೋಚನೆ ಮಾಡಿ ಆ ತಾಯಿಯವ್ರಿಗೂ ಕೂಡ ಅವರು ಹೇಳೋದಿಲ್ಲ. ಆ ನೋವನ್ನ ಹಾಗೇ ಸಹಿಸ್ತಾ ಇರ್ತಾರೆ. ಆ ರೀತಿಯಾಗಿ ಸಹಿಸ್ತಾ ಇರ್ಬೇಕಾದ್ರೆ ಅವರು ಒಂದು ದಿನ ಏನಾಗತ್ತಪ್ಪ ಅಂತಂದ್ರೆ ಆ ನೋವುಗಳು ತಡ್ಕೊಳಕ್ಕಾಗ್ದಂಗೆ ತುಂಬಾ ನರಳ್ತಾ ಇರ್ತಾರೆ. ಅದನ್ನ ತಾಯಿಯವರು ಕೂಡ ನೋಡ್ತಾರೆ. ನೋಡ್ಬಿಟ್ಟು ಮಿಲಾ ರೇಪರ್ ಅವರ ಗುರುಗಳಾದಂತ ಮಾರ್ಪಾರ್ ಅವರಿಗೆ ಹೋಗಿ ಹೇಳ್ತಾರೆ, ನೋಡಿ, ನೀವೇನೋ ಆ ಹುಡುಗನ್ಗೆ ಮನೆ ಕಟ್ಸೋದು ಉರುಳ್ಸೋದು ಕೆಲಸ ಮಾಡಿಸ್ತಾ ಇದ್ದೀರಿ ಆ ಹುಡುಗನ ಹತ್ರ. ಆ ಹುಡುಗನ್ ಬೆನ್ನ ಮೇಲೆ ಈ ರೀತಿ ಗಾಯಗಳಾಗಿ ಬೆನ್ನೆಲ್ಲ ಗಾಯ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೇಳ್ದಾಗ, ಏನು ಬೆನ್ನ ಮೇಲೆ ಅಷ್ಟೊಂದು ದೊಡ್ಡ ಗಾಯಗಳಾಗಿದ್ಯಾ ಅಂತ ಹೇಳ್ತಾರೆ. ಆ ಸಮಯದಲ್ಲಿ
ಮಿಲಾರೇಪಾರ್ ಅವರ ಬಳಿಗೆ ಮತ್ತೆ ಮಾರ್ಪಾರ್ ಅವರು ಬಂದು ಹೇಳ್ತಾರೆ, ನೋಡಪ್ಪ, ನಿನಗೆ ಈ ಕೆಲಸ ಮಾಡಿರೋದಕ್ಕೆ ನಿನ್ ಬೆನ್ಮೇಲೆ ಗಾಯಗಳಾಗಿದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಯ್ತು. ಆದ್ರೆ ನಿಂಗೊಂದು ಕತೆ ಹೇಳ್ತೀನಿ, ನರೋಪಾರ್ ಅವ್ರದ್ದು. ಆ ಕತೆನ ಕೇಳಿಸ್ಕೊಂಡ ಮೇಲೂ ಕೂಡ ನೀನು ಇದೇ ರೀತಿಯಾಗಿ ಕೆಲಸ ಮಾಡ್ಬೇಕೋ ಬೇಡವೋ ನೀನೇ ಡಿಸೈಡ್ ಮಾಡ್ಕೊ ಅಂತ ಅಂದ್ಬಿಟ್ಟು ನರೋಪಾರ್ ಅವ್ರದ್ದೊಂದು ಕತೆ ಹೇಳ್ತಾರೆ. ಆದ್ರೆ ಆ ಕಥೆಯನ್ನ ಹೇಳಿದ್ದಾದ್ಮೇಲೆ ಮಿಲಾರೇಪಾರ್ ಅವ್ರಿಗೆ ಮನಸ್ಸಿನಲ್ಲಿ ತುಂಬಾ ಆನಂದ ಉಂಟಾಗತ್ತೆ. ಈ ಒಂದು ಕಥೆಯನ್ನ ಕೇಳಿದ್ಮೇಲೆ ನರೋಪಾರ್ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟದಲ್ಲಿ ನನ್ನ ಕಷ್ಟ ಏನೂ ಅಲ್ಲ, ಅವರಲ್ಲಿ ಎಷ್ಟು ಶ್ರದ್ಧೆ ಇತ್ತು, ಭಕ್ತಿ ಇತ್ತು, ನಾನು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಾನು ನನ್ನ ಕೆಲಸವನ್ನ ನಾನು ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವರು ಮತ್ತಷ್ಟು ಸ್ಟ್ರಾಂಗ್ ಆಗಿ ತಯಾರಾಗಿ ತಾವು ಮನೆಯನ್ನ ಕಟ್ಟುವಂತ ಕೆಲ್ಸಕ್ಕೆ ಸಂಸಿದ್ಧರಾಗ್ತಾರೆ. ಆದ್ರೆ ಅಲ್ಲಿ ಮತ್ತೆ ಅವರು ಆ ರೀತಿಯಾಗಿ ರೆಡಿ ಆದಾಗ ಗಾಯಗಳಿದ್ರು ಕೂಡ ಅವರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಮನೆಯನ್ನ ಕಟ್ಟೋದಿಕ್ಕೆ ಸಿದ್ಧವಾದಾಗ ಮತ್ತೆ ಮಾರ್ಪಾರ್ ಅವರು ಆ ಒಂದು ಮನೆಯನ್ನ ಕಟ್ಟೋದಿಕ್ಕೆ ಮತ್ತೆ ಅಲ್ಲಿ ಒಂದು ಪ್ಲಾನ್ ಅನ್ನ ಕೊಡ್ತಾರೆ. ಈ ಸರ್ತಿ ಅವರು ಈ ಚತುರಸ್ರ ಆಕಾರದಲ್ಲಿ, ಅಂದ್ರೆ ನಾವೆಲ್ಲರೂ ಹೇಗೆ ಮನೆಯನ್ನ ಕಟ್ತೀವಿ ಆ ರೀತಿಯಾಗಿ ಚೌಕದ ಆಕಾರದಲ್ಲಿ ಆ ಒಂದು ಮನೆಯನ್ನ ಕಟ್ಟೋದಿಕ್ಕೆ ಸೂಚನೆಗಳನ್ನ ಕೊಡ್ತಾರೆ. ಸೂಚನೆಗಳನ್ನ ಕೊಟ್ಟು ನೀನು ಈ ರೀತಿಯಾಗಿ ಅದನ್ನ ಕಟ್ಬೇಕು ಅಂತ ಹೇಳಿದ್ದಾದ್ಮೇಲೆ ಅದನ್ನ ಅವರು ಪುನಃ ಒಂದು ಮನೆಯನ್ನ ಕಟ್ಟೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ರೀತಿಯಾಗಿ ಅವರು ಆ ಮನೆಯನ್ನ ಕಟ್ಟೋದಿಕ್ಕೆ ಪ್ರಾರಂಭ ಮಾಡೋಕ್ಕೂ ಮೊದಲು ಮಾಸ್ಟರ್ಸ್ ಅಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ, ಅವ್ರು ನಾನು ಎಲ್ಲ ಯೋಚನೆ ಮಾಡಿನೇ ನಿನಗೆ ಈ ಮನೆ ಕಟ್ಟೋದಿಕ್ಕೆ ಸೂಚನೆಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿನೂ ಆ ಮನೇನ ಉರುಳ್ಸೋದಿಕ್ಕೆ ಹೇಳಿದ್ರಲ್ವಾ. ಸೊ ಇನ್ನೊಂದ್ಸರ್ತಿ ಆ ರೀತಿ ಆಗ್ಬಾರ್ದು, ನಾನು ಇಷ್ಟೊಂದು ಶ್ರಮ ಹಾಕಿರೋದು ವ್ಯರ್ಥ ಆಗ್ಬಾರ್ದು ಅನ್ನೋಂಥ ಒಂದು ಆಲೋಚನೆಯಿಂದ ಈ ಸರ್ತಿ ಮಿಲಾರೇಪಾರ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಅವತ್ತು ಹೇಳಿದಾಗ ಸಾಕ್ಷಿ ಏನಿದೆ, ನಾನೇ ಹೇಳಿದ್ದೀನಿ ಅನ್ನೋದಿಕ್ಕೆ ಅಂತೆಲ್ಲ ಕೇಳಿದ್ರಿ ಅಲ್ವಾ. ಹಾಗಾಗಿ ಈ ಸರ್ತಿ 4ನೇ ಸರ್ತಿ ನಾನು ಮನೆಯನ್ನ ಕಟ್ಟೋದಿಕ್ಕೆ ನೀವು ಸೂಚನೆಯನ್ನ ಕೊಡ್ತಾ ಇದ್ದೀರಿ, ನೀವೇನ್ ಸೂಚನೆ ಕೊಡ್ತಾ ಇದ್ದೀರಿ ಅದ್ ನೀವೇ ಕೊಟ್ಟಿದ್ದೀರಿ ಅನ್ನೋದಿಕ್ಕೆ ಸಾಕ್ಷಿಯಾಗಿ ಯಾರಾದ್ರೂ ಇರ್ಬೇಕು, ಅಮ್ಮನವ್ರನ್ನ ಕರ್ಸಿ ಅಂತ ಕೇಳ್ತಾರೆ. ನಿನಗ್ ಬೇಕು ಅನ್ನೋ ಕರ್ಕೊಂಡ್ ಬಾ, ನಂದೇನ್ ಅಭ್ಯಂತರ ಇಲ್ಲ ಅಂತ ಕೂಡ ಹೇಳ್ತಾರೆ ಮಾರ್ಪಾರ್ ಅವರು. ಸರಿ, ಮಿಲಾರೇಪಾರ್ ಅವ್ರು ಹೋಗಿ ಅಮ್ಮನವರನ್ನ ಕರ್ಕೊಂಡ್ ಬರ್ತಾರೆ ಆ ಒಂದು ನಿವೇಶನದ ಹತ್ರ. ಆ ಒಂದು ನಿವೇಶನದ ಹತ್ರ ಮಾರ್ಪಾ ಗುರುಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ಮಾರ್ಪಾರ್ ಅವರ ಪತ್ನಿ ಒಂದೇ ಸರ್ತಿ ಹೇಳ್ಬಿಡ್ತಾರೆ, ನೀನು ಸುಮ್ನೆ ಭ್ರಮೆ ಪಡ್ತಾ ಇದೀಯಾ, ನನ್ನನ್ನ ಸಾಕ್ಷಿಯಾಗಿ ಇಟ್ರೆ ನಿಮ್ ಗುರುಗಳು ಅವ್ರು ಹೇಳಿರೋ ಮಾತಿನ ಮೇಲೆ ನಿಲ್ತಾರೆ ಅಂತ. ಆದ್ರೆ ಅವರು ನನ್ನ ಮಾತನ್ನಾಗ್ಲಿ ನಿನ್ನ ಮಾತನ್ನಾಗ್ಲಿ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಅವರು ತುಂಬಾ ಕ್ರೂರಿಯಾಗಿ ತಯಾರಾಗ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಅವ್ರು ಆ ರೀತಿಯಾಗಿ ಹೇಳಿದಾಗ ಅದ್ರ ಜೊತೆಗೆ ಇನ್ನೂ ಒಂದ್ ಮಾತು ಹೇಳ್ತಾರೆ, ಇವಾಗ ನೀನ್ ಮನೆ ಕಟ್ಟೋದಿಕ್ಕೆ ತೋರಿಸಿರುವಂತ ಸ್ಥಳ ಏನಿದೆ ಇದು ನಮ್ಮ ಸ್ಥಳ ಅಲ್ಲ, ಈ ಒಂದು ಸ್ಥಳವನ್ನ ಬೇರೆ ಎಲ್ಲ ಬಂಧುಗಳು ಅದನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ನಾನ್ ಸಾಕ್ಷಿಯಾಗಿದ್ರು ಕೂಡ ನನ್ನ ಸಾಕ್ಷಿನವರು ಲೆಕ್ಕಕ್ಕೆ ತಗೊಳ್ತಾರೆ ಅನ್ನೋದು ಇಲ್ಲಿ ಕೂಡ ಗ್ಯಾರಂಟಿ ಇಲ್ಲ ಅಂತ ಅವ್ರು ಹೇಳಿದಾಗ ಆಗ ಮಾರ್ಪಾರ್ ಅವ್ರಿಗೆ ಕೋಪ ಬರುತ್ತೆ. ಏನ್ ಹೇಳ್ತಾರೆ ಗೊತ್ತಾ, ಈಗ ಅವನೇನ್ ಹೇಳ್ತಾ ಇದ್ದಾನೆ, ನಿನ್ನನ್ನ ಸಾಕ್ಷಿಯಾಗಿರು ಅಂತ ಹೇಳ್ತಾ ಇದ್ದಾನೆ ತಾನೆ, ಏನು ಹೇಳ್ತಾ ಇದ್ದಾರ ಆ ಕೆಲ್ಸ ಮಾತ್ರ ನೀನ್ ಮಾಡು, ಅದನ್ ಮೀರಿ ನೀನ್ ಏನು ಎಕ್ಸ್ಟ್ರಾ ಮಾತಾಡ್ಬೇಡ ಅಂತ ಅಂದ್ಬಿಟ್ಟು ರೇಗ್ತಾರೆ. ಆಗ ಸರಿ, ಗುರುಮಾತೆ ಏನು ಮಾತಾಡ್ದಂಗೆ ಆಯ್ತು ಅಂತ ಅಂದ್ಬಿಟ್ಟು ಸಾಕ್ಷಿಯಾಗಿದ್ದೀನಿ ನಾನು ಅಂತ ಒಪ್ಕೊಂಡು ಮತ್ತೆ ಅಲ್ಲಿಂದ ಹೊರಟೋಗ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಅವರು ಆ ಒಂದು ಸೂಚನೆಯನ್ನ ಮತ್ತೆ ಆ ಒಂದು ಸಾಕ್ಷಿಯನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಮನೆಯನ್ನ ಕಟ್ಟೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಮನೆ ಕಟ್ತಾ ಇರ್ಬೇಕಾದ್ರೆ ಏನಾಗತ್ತೆ ಅಂತಂದ್ರೆ, ಮಾರ್ಪಾರ್ ಅವರ ಒಂದಷ್ಟು ಜನ ಶಿಷ್ಯರು ಒಂದು ದೊಡ್ಡ ಕಲ್ಲನ್ನ ಉರುಳಿಸ್ಕೊಂಡು ಆಟ ಆಡ್ಕೊಂಡು ಆ ಕಡೆಗೆ ಬರ್ತಾರೆ. ವಿನೋದದಿಂದ, ಅಂದ್ರೆ ತುಂಬಾ ಖುಷಿಯಾಗಿ ಆ ಒಂದು ಕಲ್ಲನ್ನ ಉರುಳಿಸ್ಕೊಳ್ತಾ ತಮಾಷೆಯಾಗಿ ಆ ಒಂದು ಕಡೆಗೆ ಬರ್ತಾರೆ. ಆ ಒಂದು ಕಲ್ಲನ್ನ ಉರುಳಿಸ್ಕೊಂಡು ಮಿಲಾರೇಪಾರ್ ಅವ್ರು ಕಟ್ತಾ ಇರುವಂತ ಒಂದು ಮನೆ ಹತ್ರ ಬಂದಾಗ ಆ ಒಂದು ಕಲ್ಲನ್ನ ಅಲ್ಲೇ ಬಿಟ್ಟು ಮತ್ತೆ ಅವ್ರು ವಾಪಸ್ ಹೋಗಿರ್ತಾರೆ. ಆ ಕಲ್ಲನ್ನ ನೋಡಿರುವಂತ ಮಿಲಾರೇಪಾರ್ ಅವರು, ಈ ಒಂದು ಕಲ್ಲನ್ನ ನಾನು ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ಒಂದು ಮೂಲೆಗೆ ಆಧಾರವಾಗಿ ನಾನು ಬಳಸ್ಕೋಬಹುದು ಅಂತ ಅವ್ರಿಗನ್ಸಿ ಆ ಒಂದು ಕಲ್ಲನ್ನ ಬಳಸ್ಕೊಂಡು ಆ ಚತುರಸ್ರ ಆಕಾರದಲ್ಲಿ ಮನೆಯನ್ನ ಕಟ್ಟೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಒಂದು ಮನೆ ಅದು ಕೂಡ ಮುಕ್ಕಾಲ್ ಭಾಗ ಮುಗಿತಾ ಬಂದಿರತ್ತೆ. ಆಗ ಮತ್ತೆ ಮಾರ್ಪಾರ್ ಅವರು ಬರ್ತಾರೆ. ಈ ಸರ್ತಿ ಮನೇನ ಉರುಳ್ಸು ಅಂತ ಹೇಳಲ್ಲ, ಬರ್ತಾರೆ, ಆ ಮನೇನ ನೋಡ್ತಾರೆ, ಅಡಿಪಾಯದಲ್ಲಿ ಹಾಕಿರುವಂತ ಕಲ್ಲನ್ನ ಗಮನಿಸ್ತಾರೆ.
ಆ ಕಲ್ಲನ್ನ ಗಮನಿಸ್ಬಿಟ್ಟು ಹೇಳ್ತಾರೆ, ಈ ಕಲ್ಲನ್ನ ನೀನ್ ಎಲ್ಲಿಂದ ತಗೊಂಬಂದೆ ಅಂತ ಕೇಳಿದ್ರೆ, ಹೀಗೆ ನಿಮ್ಮ ಶಿಷ್ಯರು ಅದನ್ನ ಉರುಳಿಸ್ಕೊಂಡ್ ಬಂದು ಇಲ್ಲಿ ಹಾಕಿದ್ರು, ನಾನು ಅದನ್ನ ಬಳಸ್ಕೊಂಡಿದೀನಿ ಅಂತ ಹೇಳ್ತಾರೆ. ಹೇಳ್ದಾಗ ಮಾರ್ಪಾರ್ ಅವ್ರಿಗೆ, ನೋಡು, ನನ್ನ ಶಿಷ್ಯರು ಎಷ್ಟೋ ಪವಿತ್ರವಾಗಿರುವಂತವ್ರಾಗಿದ್ದಾರೆ, ಎಷ್ಟೋ ಪವಿತ್ರವಾಗಿದ್ಕೊಂಡು ಪವಿತ್ರವಾಗಿರ್ತಕ್ಕಂಥ ಧರ್ಮ ಮಾರ್ಗದಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ಧರ್ಮಿಷ್ಠರು ತಂದಿರ್ತಕ್ಕಂಥ ಕಲ್ಲನ್ನ ಪಾಪಿಷ್ಠನಾಗಿರ್ತಕ್ಕಂಥ ನೀನು ಉಪಯೋಗಿಸ್ಕೊಂಡು ಮನೆಯನ್ನ ನಿರ್ಮಾಣ ಮಾಡ್ತೀನಿ ಅಂತಂದ್ರೆ ನನ್ನ ಶಿಷ್ಯರನ್ನ ನೀನೇನ್ ಅಂದ್ಕೊಂಡಿದ್ಯಾ ಅಂತ ಆ ರೀತಿಯಾಗಿ ಬೈತಾ ಫಸ್ಟ್ ಆ ಕಲ್ಲನ್ನ ತೆಗ್ದಾಕ್ಬಿಟ್ಟು ಮನೆಯನ್ನ ನಿರ್ಮಾಣ ಮಾಡು ಅಂತ ಹೇಳ್ತಾರೆ. ಒಂದು ಮೂಲೆಗೆ ಆಧಾರ ಆ ಕಲ್ಲೇ ಆಗಿರ್ಬೇಕಾದ್ರೆ ಆ ಕಲ್ಲನ್ನ ತೆಗ್ದಾಕಿದ್ರೆ ಆ ಮನೆ ಉಳ್ಕೊಳುತ್ತಾ? ಮನೆ ಎಲ್ಲ ಬಿದ್ದೋಗುತ್ತೆ ತಾನೆ. ಅದೇ ಪರಿಸ್ಥಿತಿ ಮತ್ತೆ ಕ್ರಿಯೇಟ್ ಆಗತ್ತೆ. ನೀವು ಮನೇನ ಉರುಳ್ಸು ಅಂತ ಹೇಳೋದಿಲ್ಲ ಅಂತ ಅಮ್ಮನವ್ರನ್ನು ಕೂಡ ಸಾಕ್ಷಿಯಾಗಿ ನೀವು ಒಪ್ಕೊಂಡಿದ್ರಿ, ಈಗ ಮತ್ತೆ ನೀವು ಉರುಳ್ಸೋದಿಕ್ಕೆ ಹೇಳ್ತಾ ಇದ್ದೀರಿ ಅಂತ ಕೇಳ್ತಾರೆ ಮಿಲಾರೇಪರ್ ಅವರು ಧೈರ್ಯ ಮಾಡಿ. ಆ ರೀತಿಯಾಗಿ ಕೇಳಿದಾಗ ಮಾರ್ಪರ್ ಅವ್ರು ಹೇಳ್ತಾರೆ, ನಾನ್ ನಿನ್ಗೆ ಮನೆ ಉರುಳ್ಸು ಅಂತ ಹೇಳಿಲ್ವಲ್ಲ, ಕಲ್ಲು ಮಾತ್ರ ತೆಗ್ದಾಕು ಅಂತ ಹೇಳಿದ್ದೀನಿ ಅಷ್ಟೇ ಅಂತಂತಾರೆ. ಅಬ್ಬಾ ಇದೆಂತ ಪರಿಸ್ಥಿತಿ ನನಗೆ ಅಂತಂದ್ಬಿಟ್ಟು ಮತ್ತೆ ಮನೆ ಕಟ್ಟಿರ್ತಾನಲ್ಲ ಅದನ್ನೆಲ್ಲ ಉರುಳಿಸಿ ಆ ಕಲ್ಲನ್ನ ತೆಗೆದಾಕಿ ಮತ್ತೆ ಮನೆಯನ್ನ ಕಟ್ಟೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೊಂದ್ಸತಿ ಗುರುಗಳು ಬಂದು, ಸರಿ ಈಗ ಬೇಕು ಅಂದ್ರೆ ನೀನ್ ಆ ಕಲ್ಲನ್ನ ತಗೊಂಡು ನೀನ್ ಮತ್ತೆ ಮನೆ ಕಟ್ಬೋದು ಅಂತ ಹೇಳ್ತಾರೆ. ಮತ್ತೆ ಆ ಕಲ್ಲನ್ನ ಎಲ್ಲಿ ಹಾಕಿದ್ರು ಅಲ್ಲಿಂದ ಮತ್ತೆ ಅದನ್ನ ಹೊತ್ಕೊಂಡ್ ಬಂದು ಮತ್ತೆ ಆ ಒಂದು ಜಾಗದಲ್ಲಿ ಆ ಕಲ್ಲನ್ನ ಇರಿಸಿ ಅದನ್ನ ಮತ್ತೆ ಕಟ್ಟೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟೊತ್ತಿಗಾಗ್ಲಿ ಅವ್ರ ಬೆನ್ನು ಪೂರ್ತಿ ಒಂದೇ ಗಾಯದ ರೀತಿಯಲ್ಲಿ ತಯಾರಾಗೋಗಿರುತ್ತೆ. ತೀರಾ ಅಂದ್ರೆ ತೀರಾ ಅವ್ರ ಪರಿಸ್ಥಿತಿ ಕಂಡೆಮ್ ಆಗತ್ತೆ. ಒಂದು ಚೂರ್ ಕೆಲ್ಸ ಕೂಡ ಮಾಡೋದಿಕ್ಕಾಗದೆ ಇರುವಂತ ಒಂದು ಸ್ಥಿತಿ ಅವ್ರಿಗೆ ಉಂಟಾಗತ್ತೆ. ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಅವ್ರಿಗೆ ಉಂಟಾದಾಗ ಆಗ ಏನಾಗತ್ತೆ ಗೊತ್ತಾ, ಇನ್ನ ಅವರ ಒಂದು ನರಳಾಟವನ್ನ ತಾಯಿಯವರು ನೋಡ್ತಾರೆ, ಬಂದ್ಬಿಟ್ಟು ಹೇಳ್ತಾರೆ, ಆ ಹುಡುಗನ್ ಬೆನ್ನೆಲ್ಲ ಒಂದೇ ಗಾಯ ಆಗ್ಬಿಟ್ಟಿದೆ, ಆ ಹುಡುಗ ಇನ್ ಬದುಕ್ತಾನೆ ಅನ್ನುವಂತ ನಂಬಿಕೆ ಕೂಡ ನನಗಿಲ್ಲ. ಈ ತರದ ಒಂದು ಗಾಯಗಳಾಗೋದು ತುಂಬಾ ಬೆನ್ನ ಮೇಲೆ ಭಾರಗಳನ್ನ ಹೊತ್ತು ಕೆಲಸ ಮಾಡುವಂತ ಕುದುರೆಗಳಿಗೆ ಮತ್ತೆ ಕತ್ತೆಗಳಿಗೆ ಮತ್ತೆ ಈ ಬೇರೆ ಬೇರೆ ಪ್ರಾಣಿಗಳು ಯಾವ ಕೆಲಸ ಮಾಡ್ತವೆ ಅಂತವುಗಳ ಬೆನ್ನ ಮೇಲೆ ಅಂತ ಗಾಯ ಆಗತ್ತೆ ಅನ್ನೋದನ್ನ ಕೇಳಿದ್ದೀನಿ, ನೋಡಿದ್ದೀನಿ. ಆದ್ರೆ ಮನುಷ್ಯರ ಬೆನ್ನ ಮೇಲೆನೆ ಇಂಥ ಗಾಯಗಳಾಗೋದು ಮತ್ತೆ ಆಗಿರೋದನ್ನ ನೋಡಿರೋದು ಇದು ಮೊದಲನೇ ಬಾರಿ ಅಂತಂದ್ಬಿಟ್ಟು ಹೆಂಡತಿ ತೀವ್ರವಾಗಿ ಬೇಜಾರ್ ಮಾಡ್ಕೊಳ್ತಾರೆ. ಬೇಜಾರ್ ಮಾಡ್ಕೊಂಡಾಗ ಆ ಹುಡುಗನ್ಗೆ ಅಷ್ಟೊಂದು ತೀವ್ರವಾಗಿ ಆಗಿದ್ಯಾ ಗಾಯ, ಸರಿ ಅವನನ್ನ ಕರಿ ಅಂತಂದ್ಬಿಟ್ಟು ಹೇಳ್ತಾರೆ. ಆ ಮಿಲಾರೇಪರ್ ಅವರನ್ನ ತಾಯಿಯವ್ರು ಹೋಗಿ ಕರೆದ ತಕ್ಷಣ ಮಿಲಾರೇಪರ್ ಅವರು ಬರ್ತಾರೆ. ಬಂದಾಗ ಅವ್ರ ಗಾಯಗಳನ್ನ ನೋಡ್ತಾರೆ. ಆ ಗಾಯಗಳನ್ನ ನೋಡ್ಬಿಟ್ಟು ಮಾರ್ಪರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಬೆನ್ನ ಮೇಲೆ ಹೊದಿಸ್ಕೊಂಡಿರ್ತಾರಲ್ಲ ಶಲ್ಲೆ ತರದ್ದೊಂದು ವಸ್ತ್ರ, ಅದನ್ನ ತೆಗೆದು ಅವ್ರಿಗೆ ಕೊಟ್ಬಿಟ್ಟು, ನೋಡು ಈ ಒಂದು ವಸ್ತ್ರನ ಬೆನ್ನ ಮೇಲೆ ಹಾಕೊಂಡು ನೀನ್ ಕೆಲಸ ಮಾಡು, ಅವಾಗ ನಿನ್ನ ಬೆನ್ನ ಮೇಲೆ ಆಗಿರುವಂತ ಗಾಯಗಳ ಮೇಲೆ ದುಮ್ಮು ಧೂಳು ಇದೆಲ್ಲ ಏನು ಬೀಳ್ದಂಗೆ, ನಿನ್ ಗಾಯ ಮತ್ತಷ್ಟು ದೊಡ್ಡದಾಗ ಆಗ್ದಂಗೆ ಈ ಒಂದು ವಸ್ತ್ರ ನಿನಗೆ ತಡೆಯುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಆ ರೀತಿಯಾಗಿ ಹೇಳ್ಬಿಟ್ಟು ಅಲ್ಲಿ ಅವರು ಕೊಡ್ತಾರೆ. ಕೊಟ್ಬಿಟ್ರೆ ಅಲ್ಲಿ ಮಿಲಾರೇಪರ್ ಅವರಿಗೆ ತುಂಬಾ ನೋವು ಉಂಟಾಗತ್ತೆ ಮಾಸ್ಟರ್ಸ್. ಆ ರೀತಿಯಾಗಿ ತುಂಬಾ ನೋವಾದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಾಸ್ಟರ್ಸ್ ಅಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದೊಂದು ಘಟನೆ ನಡೆಯುತ್ತೆ. ಆ ಒಂದು ಬೆನ್ನಿನ ಮೇಲೆ ವಸ್ತ್ರ ಹಾಕೊಂಡು ಕೆಲಸ ಮಾಡಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ, ಆದ್ರೆ ಮಾಡಕ್ಕಾಗೋದಿಲ್ಲ. ಮಾಡಕ್ಕಾಗದೆ ಇರುವಂತ ಒಂದು ಸ್ಥಿತಿಯಲ್ಲಿ ಮತ್ತೆ ತಾಯಿಯವರು ಹೋಗಿ ಹೇಳ್ತಾರೆ ಹೀಗಾಗಿದೆ ಅಂತಂದಾಗ, ಸರಿ ಅವ್ನ್ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಈಗ ವಿಶ್ರಾಂತಿ ತಗೊಳ್ಳಿ, ಆ ವಿಶ್ರಾಂತಿ ತಗೊಂಡಿದ್ದಾಗಿ ಮತ್ ಸ್ವಲ್ಪ ಚೇತರಿಸ್ಕೊಂಡಿದ್ದಾದ್ಮೇಲೆ ಮನೆ ಕಟ್ಟೋದಿಕ್ಕೆ ಪುನಃ ಪ್ರಾರಂಭ ಮಾಡ್ಬೋದು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅವ್ರು ಇರ್ತಾರೆ. ಆ ಸಮಯದಲ್ಲಿ ಮಾರ್ಪಾರ್ ಅವರ ಶಿಷ್ಯರೊಬ್ರು ಮತ್ತೆ ಮುಂದುವರೆದ ಒಂದು ವಿದ್ಯೆಯ ಒಂದು ದೀಕ್ಷೆಯನ್ನ ತೆಗೆದುಕೊಳ್ಳೋದಿಕ್ಕೆ ಅಂತಂದ್ಬಿಟ್ಟು ಮಾರ್ಪಾರ್ ಅವರ ಬಳಿಗೆ ಬರ್ತಾರೆ. ಅವ್ರು ಬಂದಾಗ ತಾಯಿಯವ್ರು ಹೇಳ್ತಾರೆ, ನೀನು ಇದುವರೆಗೂ ಇಷ್ಟೊಂದು ಮನೆಗಳನ್ನ ಕಟ್ಟಿದ್ಯಾ, ಈಗ 4ನೇ ಮನೇನ ಇಷ್ಟೊಂದು ಕಟ್ಟೋದಿಕ್ಕೆಲ್ಲ ಪ್ರಾರಂಭ ಮಾಡಿದ್ಯಾ, ಕಟ್ಟಡ ನಿರ್ಮಾಣ ಇಷ್ಟೊಂದು ಮುಂದುವರೆದಿದೆ, ಈಗ ನೀನ್ ದೀಕ್ಷೆ ಪಡ್ಕೊಳ್ಳೋದಿಕ್ಕೆ ಅರ್ಹ ಆಗಿದೆಯಾ, ನೀನು ಹೋಗಿ ದೀಕ್ಷೆ ತಗೊಳ್ಳೋರ್ ಜೊತೆ ಕೂತ್ಕೋ, ನಿಂಗೂ ಕೂಡ ದೀಕ್ಷೆ ಕೊಡ್ಬೋದು ಗುರುಗಳು ಅಂತಂದ್ಬಿಟ್ಟು ಹೇಳ್ತಾರೆ. ಆ
ಆ ಒಂದು ದೀಕ್ಷೆಯನ್ನ ತೆಗೆದುಕೊಳ್ಳೋದಿಕ್ಕೆ ಅಲ್ಲಿ ಅವರು ಬರ್ತಾರೆ. ಆ ಒಂದು ಎಲ್ಲರ ಜೊತೆಯಲ್ಲಿ ಕೂತ್ಕೊಂಡಾಗ ಆ ಮಾರ್ಪರ್ ಅವ್ರು ಬಂದು ನೋಡ್ತಾರೆ. ಏನು ನೀನು ಈ ಒಂದು ದೀಕ್ಷೆಯನ್ನ ತಗೊಳ್ಳೋರ್ ಮಧ್ಯದಲ್ಲಿ ಬಂದು ಕೂತ್ಕೊಂಡಿದೀಯಲ್ಲ, ಯಾರು ಹೇಳಿದ್ರು ನಿಂಗೆ ಬಂದು ಕೂತ್ಕೋ ಅಂತ? ನಿನಗೆ ಏನ್ ಅರ್ಹತೆ ಇದೆ ಅಂತ ಬಂದು ಕೂತಿದೀಯಾ? ನಾನೇನಾದ್ರು ನಿಂಗೆ ಬಾ ನಾನು ನಿಂಗೆ ದೀಕ್ಷೆ ಕೊಡ್ತೀನಿ ಬಂದು ಕೂತ್ಕೋ ಅಂತ ಹೇಳಿದ್ನ? ಇಲ್ಲ ತಾನೆ? ಹೆಂಗ್ ಬಂದೆ ನೀನು? ಎಷ್ಟು ಧೈರ್ಯ ನಿನ್ಗೆ ನಾನು ಕೊಡೋದಿಕ್ಕೆ ನಿನ್ನ ಹತ್ರ ಗುರುದಕ್ಷಿಣೆ ಏನಿದೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರೇಗಾಡ್ಬಿಟ್ಟು ಅವ್ರನ್ನ ತುಂಬಾ ಅಂದ್ರೆ ತುಂಬಾ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಹೊಡೆದು ಕಾಲಲ್ಲಿ ಒದ್ದು ಅವ್ರಿಗೆ ಶಿಕ್ಷೆ ಕೊಡ್ತಾ ಇರ್ತಾರೆ. ಹೆದರ್ಕೊಂಡು ಮಿಲಾರೇಪರ್ ಅವರು ಓಡ್ ಬಂದ್ಬಿಟ್ಟು ಆ ಒಂದು ದುಃಖನ ತಡ್ಕೊಳಕ್ ಆಗ್ದಂಗೆ ಅವರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾರೆ. ನಾನು ಈಗ್ಲೇ ಸತ್ತೋಗ್ಬಿಡ್ಬೇಕು ಅನ್ನೋ ಅಷ್ಟು ದುಃಖ ಉಂಟಾಗತ್ತೆ. ಆ ರೀತಿಯಾಗಿ ಅವರು ನೊಂದ್ಕೊಳ್ತಾ ಇರ್ತಾರೆ. ಆ ರೀತಿಯಾಗಿ ನೊಂದ್ಕೊಳ್ತಾ ತುಂಬಾ ದುಃಖದಲ್ಲಿ ಅವರು ಅಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಮಾರ್ಪಾರ್ ಅವರ ಪತ್ನಿ ಆ ಗುರುಮಾತೆ ಬರ್ತಾರೆ. ಮಿಲಾರೇಪರ್ ಅವರ ಬಳಿಗೆ ಬಂದು ಸಮಾಧಾನ ಮಾಡ್ತಾರೆ. ನೋಡಪ್ಪ, ನಿಮ್ಮ ಗುರುಗಳು ಎಂಥ ಪರಮ ಕರುಣಾಶಾಲಿಗಳು ಅಂತಂದ್ರೆ, ಅವ್ರ ಹತ್ರಕ್ಕೆ ಒಂದು ನಾಯಿ ಬಂದು ನನಗೆ ದೀಕ್ಷೆ ಕೊಡಿ ಅಂತ ಕೇಳಿದ್ರು ಕೂಡ ನಾಯಿನೂ ಕೂಡ ಪ್ರೀತಿಯಿಂದ ಹತ್ರಕ್ಕೆ ತಗೊಂಡು ಅದಕ್ಕೂ ಕೂಡ ದೀಕ್ಷೆ ಕೊಟ್ಟು ಅದಕ್ಕೂ ಕೂಡ ಮುಕ್ತಿ ಮಾರ್ಗದಲ್ಲಿ ನಡೆಸೋಂತ ಕರುಣಾ ಸ್ವರೂಪರು, ಪ್ರೇಮ ಸ್ವರೂಪರು. ಆದ್ರೆ ಅವರು ನಿನ್ನ ವಿಷಯದಲ್ಲಿ ಯಾಕೆ ಇಷ್ಟು ಕಠಿಣವಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆಕೆ ತುಂಬಾ ಸಮಾಧಾನ ಮಾಡ್ತಾರೆ. ಆ ರೀತಿಯಾಗಿ ಸಮಾಧಾನ ಮಾಡಿದಾದ್ಮೇಲೆ ಮತ್ತೆ ಮಾರನೇ ದಿನ ಮತ್ತೆ ಮಾರ್ಪರ್ ಅವರು ಮಿಲಾರೇಪರ್ ಅವರ ಬಳಿಗೆ ಬರ್ತಾರೆ. ಮಾಂತ್ರಿಕನೇ, ನಾನು ನಿನ್ನೆ ದಿನ ನಿನಗೆ ತುಂಬಾ ನೋವಾಗೋ ಹಾಗೆ ನಡ್ಕೊಂಡಿದೀನಿ, ಅದನ್ನ ಮನಸ್ಸಿನಲ್ಲಿ ಇಟ್ಕೋಬೇಡ. ಇವಾಗ ನೀನ್ ಏನ್ ಮನೆ ಕಟ್ತಾ ಇದೀಯ ಚತುರಸ್ರ ಆಕಾರದಲ್ಲಿ, ಆ ಒಂದು ಕಟ್ಟಡದ ನಿರ್ಮಾಣದ ಕೆಲಸವನ್ನ ಬಿಟ್ಟು ಈಗ ನನಗೋಸ್ಕರ ನೀನು 12 ಅಂತಸ್ತಿನ ದೊಡ್ಡ ಮನೆಯನ್ನ ಹೊಸದಾಗಿ ನಿರ್ಮಾಣ ಮಾಡ್ಕೊಡು ಅಂತಂದ್ಬಿಟ್ಟು ಕೇಳ್ದಾಗ ಅವ್ರ ಪರಿಸ್ಥಿತಿ ಹೇಗಾಗಿರೋದಿಲ್ಲ, ಮಿಲಾರೇಪರ್ ಅವರ ಪರಿಸ್ಥಿತಿ ಹೇಗಾಗಿರೋದಿಲ್ಲ. ಸರಿ, ಮತ್ತೆ ಹೇಳಿದಾರಲ್ಲ ಅಂತ ಅಂದ್ಬಿಟ್ಟು ಚೇತರಿಸ್ಕೊಂಡ್ಮೇಲೆ ಮತ್ತೆ ಆ 12 ಅಂತಸ್ತಿನ ಮನೆಯನ್ನ ಕಟ್ಟೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇರ್ಬೇಕಾದ್ರೆ 2ನೇ ಬಾರಿಗೆ ಬೇರೊಬ್ಬ ಶಿಷ್ಯವರ್ಗ ಅವ್ರ ಹತ್ರ ದೀಕ್ಷೆಯನ್ನ ತೆಗೆದುಕೊಳ್ಳೋದಿಕ್ಕೆ ಅಂತ ಬರುತ್ತೆ. ಆಗ ಗುರುಮಾತೆ ಆಗಿರ್ತಕ್ಕಂಥ ಮಾರ್ಪರ್ ಅವರ ಪತ್ನಿ ಮಿಲಾರೇಪರ್ ಅವರ ಬಳಿಗೆ ಬಂದು, ನೋಡು, ಈ ಸಾರ್ತಿ ಇವರು ದೀಕ್ಷೆ ತೆಗೆದುಕೊಳ್ಳೋದಿಕ್ಕೆ ಬಂದಿದಾರಲ್ವಾ, ನಾನ್ ನಿನ್ಗೆ ಗುರುದಕ್ಷಿಣೆಯಾಗಿ ಬೆಣ್ಣೆ ಮುದ್ದೆಯನ್ನ, ಒಂದು ಕಂಬಳಿಯನ್ನ, ಒಂದು ಮತ್ತೆ ಚಿಕ್ಕ ತಾಮ್ರದ ಪಾತ್ರೆನ ಕೊಡ್ತೀನಿ, ಅದನ್ನ ಗುರುದಕ್ಷಿಣೆಯಾಗಿ ಕೊಟ್ಟು ನೀನು ದೀಕ್ಷೆ ತಗೋ ಅಂತಂದ್ಬಿಟ್ಟು ಹೇಳ್ತಾರೆ. ಸರಿ, ಗುರುಮಾತೆ ಹೇಳಿದಾರಲ್ಲ ಅಂತ ಅಂದ್ಬಿಟ್ಟು ಹೆದರ್ಕೊಂಡೇನೆ ಕೂತ್ಕೊಂಡ್ಮೇಲೆ ಮತ್ತೆ ಮಾರ್ಪರ್ ಅವರು ಮಿಲಾರೇಪರ್ ಅವ್ರನ್ನ ನೋಡಿ ಕೋಪ ಮಾಡ್ಕೊಳ್ತಾರೆ. ನನಗ್ ಗುರುದಕ್ಷಿಣೆ ಕೊಡೋದಿಕ್ ನಿನ್ನ ಹತ್ರ ಏನಿದೆ ಅಂತಂದ್ರೆ, ತಾಯಿಯವ್ರು ಕೊಟ್ಟಿರ್ತಕ್ಕಂಥ ಬೆಣ್ಣೆ ಮುದ್ದೆ, ಕಂಬಳಿ ಮತ್ತೆ ತಾಮ್ರದ ಪಾತ್ರೆನ ಕೊಟ್ಟು ಹೇಳ್ತಾರೆ, ಇದೇ ಗುರುದಕ್ಷಿಣೆ ಅಂತ ಹೇಳಿದ್ರೆ, ಇದು ನಿನ್ಗೆ ಯಾರು ಕೊಟ್ರು, ನಿಂಗೆ ಎಲ್ಲಿಂದ ಸಿಕ್ತು ಅಂತ ಕೇಳಿದಾಗ ಇದನ್ನ ಅಮ್ಮನವ್ರು ಕೊಟ್ರು ಅಂತಂದ್ರೆ, ಅಮ್ಮನವ್ರು ಕೊಟ್ಟಿರೋದು ಯಾರ್ದು? ನಂದನ್ನೇ ಕೊಟ್ಟಿರೋದು ನಿನಗೆ, ನಂದನ್ನೇ ನನಗ್ ಕೊಟ್ಟು ಗುರುದಕ್ಷಿಣೆ ಅಂತ ಹೇಳ್ತಾ ಇದೀಯ ನೀನು. ಇದನ್ನ ನೀನ್ ನನಗ್ ಕೊಟ್ಟು ದೀಕ್ಷೆ ತಗೋಬೇಕು ಅಂತ ಅನ್ಕೊಳ್ತಾ ಇದೀಯ? ಎಂತ ದುಸ್ಸಾಹಸ ಮಾಡ್ತಾ ಇದೀಯ ನೀನು, ಎಷ್ಟು ದುರಾಂಕಾರ ನಿನಗೆ ಅಂತ ಅಂದ್ಬಿಟ್ಟು ಮತ್ತೆ ಕಾಲಲ್ಲಿ ಒದ್ದು ಅವ್ರನ್ನ ಸಿಕ್ಕಾಪಟ್ಟೆ ಕೋಲ್ ತಗೊಂಡು ಹೊಡೆದು, ಚಾಟಿಯಲ್ಲಿ ಹೊಡೆದು ಅವ್ರನ್ನ ತುಂಬಾ ಘೋರವಾಗಿ ಶಿಕ್ಷೆ ಕೊಡ್ತಾರೆ. ಮತ್ತೆ ಅವರು ಅವರಿಂದ ತಪ್ಪಿಸ್ಕೊಂಡು ಓಡ್ ಬರ್ತಾರೆ. ಮಿಲಾರೇಪರ್ ಅವರು ಓಡ್ ಬಂದು ಆ ಒಂದು ಇದನ್ನ ತಡ್ಕೊಳಕ್ಕಾಗ್ದಂಗೆ ಮತ್ತೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಾನೆ ಅನ್ಕೊಂಡ್ಬಿಡ್ತಾರೆ. ಆ ರೀತಿಯಾಗಿ ದುಃಖದಲ್ಲಿ ಇರ್ಬೇಕಾದ್ರೆ ಮತ್ತೆ ತಾಯಿಯವರು ಬಂದು ಅವರನ್ನ ಸಮಾಧಾನ ಮಾಡ್ತಾರೆ. ಈ ರೀತಿಯಾಗಿ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಅವ್ರ ದುಃಖ ಕಡಿಮೆ ಆಗೋದಿಲ್ಲ. ಮತ್ತೆ ಬರ್ತಾರೆ, ಅದೇ ರೀತಿಯಾಗಿ ದುಃಖ ಪಡ್ತಾ ಇರ್ಬೇಕಾದ್ರೆ ಮಾರ್ಪರ್ ಅವರು ಮತ್ತೆ ಬಂದು ಕೇಳ್ತಾರೆ, ನಾನ್ ನಿನಗೆ ನಿನ್ನೆ ದಿನ ಆ ರೀತಿಯಾಗಿ ಮಾಡ್ದೆ ಅಂತ ನನ್ ಮೇಲ್ ಕೋಪ ಇದೆಯಾ ಅಂತ ಕೇಳ್ತಾರೆ. ಆ ರೀತಿಯಾಗಿ ಕೇಳಿದಾಗ ಮಿಲಾರೇಪ ಹೇಳ್ತಾರೆ, ನಿಮ್ಮ ಮೇಲೆ ನನಗೆ ಕೋಪ ಇಲ್ಲ ಗುರುಗಳೇ, ನಾನ್ ಮಾಡಿರುವಂತ ಪಾಪ ಕರ್ಮಗಳು ನಾನ್ ದೀಕ್ಷೆ ತಗೊಳ್ದೆ ಇರೋ ಹಾಗೆ ನನಗೆ ಅಡ್ಡವಾಗಿ ನಿಂತ್ಕೊಳ್ತಾ ಇದೆ. ನಾನು ಮಾಡಿರುವಂತ ಪಾಪ ಕರ್ಮಗಳಿಂದ ನಾನು ಇವಾಗ ಏನೆಲ್ಲ ಅನುಭವಿಸ್ತಾ ಇದ್ದೀನಿ, ಅದರಿಂದ ನನಗೆ ದುಃಖ ಉಂಟಾಗಿದೆ, ಅದಕ್ಕೆ ನಾನು ಅಳ್ತಾ ಇದ್ದೀನಿ ಅಷ್ಟೇ ಅಂತಂದ್ರೆ, ಅಷ್ಟಕ್ಕೇನೆ ಮತ್ತೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಮಾರ್ಪರ್ ಅವರು. ಏನೋ ನಾನು
ನಿನಗೆ ಶಿಕ್ಷೆ ಕೊಟ್ಟಿದ್ದೀನಿ, ಅದಕ್ಕೆ ನಿನ್ ತುಂಬಾ ದುಃಖ ಆಗಿದೆ, ಅದಕ್ಕೆ ನೀನ್ ಅಳ್ತಾ ಇದ್ದೀನಿ ಅಂತ ನನ್ನನ್ನ ನಿಂದನೆ ಮಾಡ್ತೀಯ ನೀನು? ನನ್ನನ್ನ ನಿಂದನೆ ಮಾಡೋದಿಕ್ಕೆ ನಿನಗೆ ಏನೋ ಹಕ್ಕಿದೆ, ಏನೋ ಅಧಿಕಾರ ಇದೆ, ನಿನಗೆ ಏನ್ ಅರ್ಹತೆ ಇದೆಯೋ ನನ್ನನ್ನ ನಿಂದನೆ ಮಾಡೋದಿಕ್ಕೆ ಅಂತ ಈ ರೀತಿಯಾಗಿ ಸಿಕ್ಕಾಪಟ್ಟೆ ಬೈತಾರೆ. ಆ ರೀತಿಯಾಗಿ ಬೈದಿದ್ದಾದ್ಮೇಲೆ ಅವರು, ಇಲ್ಲ, ಇನ್ನು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದೊಂದೇ, ಇನ್ನು ನನಗೆ ಗುರುಗಳು ದೀಕ್ಷೆ ಕೊಡೋವಂಥದ್ದಿಲ್ಲ, ನಾನು ಎಷ್ಟು ಮನೆಗಳನ್ನ ನಿರ್ಮಾಣ ಮಾಡಿದ್ರು ಅದನ್ನ ಅವ್ರು ಉಳಿಸೋದಿಲ್ಲ, ನನ್ಗೆ ದೀಕ್ಷೆ ಸಿಗೋದಿಲ್ಲ, ಇನ್ನು ಆತ್ಮಹತ್ಯೆ ಒಂದೇ ನನಗೆ ಶರಣ್ಯ. ಇನ್ನ ಬೇರೆ ಗುರುಗಳ ಹತ್ರ ಹೋಗಿ ನಾನು ದೀಕ್ಷೆ ತಗೊಳ್ಳೋದಿಕ್ಕೆ ಇನ್ನ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನ ಅಥವಾ ಮುಕ್ತಿಯನ್ನ ಪಡ್ಕೊಳ್ಳುವಂತ ಒಂದು ದೀಕ್ಷೆಯನ್ನ ಯಾರು ಕೊಡೋದಿಕ್ಕೆ ಸಾಧ್ಯ ಇಲ್ಲ, ಇವರೇ ಕೊಡ್ಬೇಕು. ಇವ್ರು ಕೊಡಕ್ ಆಗ್ಲಿಲ್ಲ, ನೀನ್ ಕೊಡೋಂಗಿಲ್ಲ, ನಾನು ಇನ್ ಬದುಕಿದ್ದು ನನ್ನ ಈ ಒಂದು ಜನ್ಮಕ್ಕೆ ಅರ್ಥ ಇಲ್ಲ ಅಂತ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಡಿಸೈಡ್ ಮಾಡ್ಕೊಳ್ತಾರೆ. ಆ ರೀತಿಯಾಗಿ ಅವರು ಡಿಸೈಡ್ ಮಾಡ್ಕೊಂಡಾಗ ಅಮ್ಮನವರು ಬಂದು ಮತ್ತೆ ಹೇಳ್ತಾರೆ, ಆ ಹುಡುಗ ತುಂಬಾ ದುಃಖದಲ್ಲಿದ್ದಾನೆ ಅಂತ, ಮತ್ತೆ ಆ ಗಾಯಗಳು ತುಂಬಾ ತೀವ್ರ ರೂಪದಲ್ಲಿದೆ ಅಂತ ಹೇಳಿದಾಗ ಮತ್ತೆ ಬರ್ತಾರೆ. ಮತ್ತೆ ಬಂದು ಹೇಳ್ತಾರೆ ಮಾರ್ಪಾರವರು, ನೋಡಪ್ಪ, ನಾನ್ ನಿನಗೆ ಒಂದು ಕಥೆಯನ್ನ ಹೇಳ್ತೀನಿ, ಆ ಕಥೆಯನ್ನ ಕೇಳಿಸ್ಕೊಂಡಿದ್ದು ಆದ್ಮೇಲೆ ಮತ್ತೆ ಮುಂದಿನ ತೀರ್ಮಾನ ನೀನ್ ತಗೋಬಹುದು ಅಂತ ಹೇಳ್ತಾರೆ. ಏನಪ್ಪಾ ಆ ಕಥೆ ಅಂತಂದ್ರೆ, ಮಿಲಾರೇಪರ್ ಅವರ ಗುರುಗಳು ಮಾರ್ಪರ್ ಅವರಲ್ವಾ, ಮಾರ್ಪರ್ ಅವರ ಗುರುಗಳು ನರೋಪರ್ ಅವರು. ಒಂದ್ಸರ್ತಿ ನರೋಪರ್ ಅವರ ಬಳಿಗೆ ಅನೇಕ ಜನ ಶಿಷ್ಯರು ಬರ್ತಾರೆ. ಅನೇಕ ಜನ ಶಿಷ್ಯರು ಬಂದಾಗ, ಭಕ್ತರು ಎಲ್ಲರೂ ಬಂದಾಗ ಅನೇಕ ಕಾಣಿಕೆಗಳನ್ನ ತಂದಿರ್ತಾರೆ. ಆ ಬಂದಿರ್ತಕ್ಕಂಥ ಕಾಣಿಕೆಗಳಲ್ಲಿ ಒಂದು ಹೂಜಿ ಇರುತ್ತೆ, ಮಣ್ಣಿನ ಹೂಜಿ ಇರುತ್ತೆ. ಅದು ಅದ್ಭುತವಾಗಿರ್ತಕ್ಕಂಥ ಚಿತ್ತಾರಗಳಿಂದ, ಅದ್ಭುತವಾಗಿರ್ತಕ್ಕಂಥ ಬಣ್ಣಗಳ ವಿನ್ಯಾಸದಿಂದ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿ, ತುಂಬಾ ಮುದ್ದಾಗಿ ಕಾಣ್ತಾ ಇರುತ್ತೆ. ಆ ಒಂದು ಹೂಜಿಯನ್ನ ನೋಡಿದಾಗ ನರೋಪಾರ್ ಅವ್ರಿಗೆ ಆ ಹೂಜಿ ತನ್ನ ಕಥೆಯನ್ನ ಹೇಳತ್ತೆ. ಆ ಒಂದು ಕತೆ ಹೇಗಿದೆ ಅಂತಂದ್ರೆ, ಆ ಕತೆ ಆ ಒಂದು ಹೂಜಿ ಹೇಳೋದಿಕ್ಕೆ ಪ್ರಾರಂಭ ಮಾಡಿದಾಗ, ಆ ಒಂದು ಜೇಡಿ ಮಣ್ಣು ಅಂತ ಹೇಳ್ತೀವಲ್ಲ, ಜೇಡಿ ಮಣ್ಣೆಲ್ಲ ಇರುವಂತ ಒಂದು ಪ್ರದೇಶದಲ್ಲಿ ನಾನು ನನ್ನ ತಾಯಿ ಮಡ್ಲಲ್ಲಿ ನಾನು ತುಂಬಾ ಸುಖವಾಗಿರ್ಬೇಕಾದ್ರೆ ಒಬ್ಬ ಕುಂಬಾರ ಬಂದ, ಆರೆಯನ್ನ ತಗೊಂಡು ನನ್ನನ್ನ ಅಗದು ನನ್ನ ತಾಯಿಯಿಂದ ನನ್ನನ್ನ ಬೇರ್ಪಡಿಸ್ದ. ನಾನು ನನ್ನ ತಾಯಿಯಿಂದ ಬೇರ್ಪಟ್ಟೆ. ಯಾಕಯ್ಯ ನೀನ್ ನನ್ನ ತಾಯಿಯಿಂದ ಬೇರ್ಪಡಿಸ್ತಾ ಇದೀಯಾ ಅಂತ ಕೇಳಿದ್ರೆ, ನೀನ್ ಸುಮ್ನೆ ನೋಡ್ತಾ ಇರು, ಮೌನವಾಗಿ ನೋಡ್ತಾ ಇರು ಅಂತ ಹೇಳ್ದ. ಸರಿ, ನಾನು ಮೌನವಾಗಿದ್ದೆ. ನಾನು ಆ ರೀತಿಯಾಗಿ ನನ್ನ ತಾಯಿಯಿಂದ ಬೇರ್ಪಟ್ಟಿದ್ದಾದ್ಮೇಲೆ ನನ್ನನ್ನ ಅವನ್ ಮನೆಗೆ ತಗೊಂಡು ಹೋಗಿ ನನ್ನನ್ನ ನನ್ನ ಮೇಲೆ ನೀರನ್ನ ಹಾಕಿ ನನ್ನನ್ನ ಕಾಲಿನಿಂದ ತುಳಿತಾ ಇದ್ದ. ನಾನ್ ಮತ್ತೆ ಕೇಳ್ದೆ, ಅಯ್ಯ ಯಾಕೆ ನನ್ನನ್ನು ಈ ರೀತಿಯಾಗಿ ಕಾಲಿಂದ ತುಳಿತಾ ಇದೀಯಾ ಅಂತಂದ್ರೆ, ಸ್ವಲ್ಪ ಸಹನೆಯಿಂದ ಇರು ಅಂತ ಹೇಳ್ದ. ಅದಾದ್ಮೇಲೆ ಒಂದು ಚಕ್ರದ ಮೇಲೆ ನನ್ನನ್ನ ಹಾಕಿ ಗಿರ ಅಂತ ತಿರುಗಿಸ್ದ. ಅಯ್ಯ ಯಾಕೆ ನನ್ನನ್ನು ಈ ರೀತಿಯಾಗಿ ತಿರುಗಿಸ್ತಾ ಇದೀಯಾ ಅಂತಂದ್ರೆ, ಸ್ವಲ್ಪ ಸಹನೆಯಿಂದ ಇರು ಅಂತ ಹೇಳ್ದ. ಆಮೇಲಿಂದ ಆ ಒಂದು ಚಕ್ರದ ಮೇಲೆ ಹಾಕಿ ಅದನ್ನೆಲ್ಲ ತಿರುಗಿಸಿದಾದ್ಮೇಲೆ ಅದನ್ನ ಮತ್ತೆ ಕೈಗಳಿಂದ ಒತ್ತಿ ನನಗೆ ಹಿಂಸೆ ಕೊಟ್ಟ. ಅಯ್ಯ ಯಾಕೆ ನನ್ಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದೀಯ ಅಂದ್ರೆ, ಸ್ವಲ್ಪ ಸಹನೆಯಿಂದ ಇರು ಅಂತ ಹೇಳ್ದ. ಆಮೇಲಿಂದ ನಾನು ಆ ಒಂದು ನನ್ನನ್ನ ಒತ್ತಿದ್ದಾದ್ಮೇಲೆ ನನ್ನನ್ನು ತಗೊಂಡೋಗಿ ಬಿಸಿಲಲ್ಲಿ ಒಣಗಕ್ಕಿಟ್ಟ. ಬಿಸಿಲಲ್ಲಿ ಆ ಒಂದು ತಾಪವನ್ನ ತಾಳಕ್ಕೆ ಆಗ್ದಂಗೆ ನಾನು, ಯಾಕಯ್ಯ ನನಗೆ ಈ ರೀತಿಯಾಗಿ ಬಿಸಿಲಲ್ಲಿ ನನ್ನನ್ನು ಸುಡ್ತಾ ಇದೀಯಾ ಅಂತಂದ್ರೆ, ಸ್ವಲ್ಪ ಸಹನೆಯಿಂದ ಇರು ಅಂತಂದ. ನಾನು ಸಹನೆಯಿಂದನೇ ಇರ್ತಾ ಇದ್ದೆ. ಆಮೇಲಿಂದ ನನ್ನನ್ನ ಚಕ್ರದ ಮೇಲೆ ಹಾಕಿ ನನ್ನನ್ನ ಒಂದು ಹೂಜಿಯಾಗಿ ತಯಾರು ಮಾಡಿದ್ದಾದ್ಮೇಲೆ ನನ್ನನ್ನು ಮತ್ತೆ ಒಣಗೋದಿಕ್ಕೆ ಬಿಸಿಲಲ್ಲಿಟ್ಟ. ನನ್ನನ್ನು ಯಾಕೆ ಈ ರೀತಿಯಾಗಿ ತಯಾರು ಮಾಡ್ತಾ ಇದೀಯ ಅಂತಂದ್ರೆ, ಸ್ವಲ್ಪ ಸಹನೆಯಿಂದ ಇರು ಅಂತಂದ. ಮತ್ತೆ ಅದನ್ನ ಬಿಸಿಲಲ್ಲಿ ಒಣಗಿಸಿದ್ದಾದ್ಮೇಲೆ ಅದನ್ನ ತಗೊಂಡೋಗಿ ನನ್ನನ್ನು ತಗೊಂಡೋಗಿ ಬೆಂಕಿಯಲ್ಲಿ ಸುಡ್ತಾ ಇರ್ಬೇಕಾದ್ರೆ, ಅಯ್ಯ ಯಾಕೆ ನನ್ನನ್ನು ಬೆಂಕಿಯಲ್ಲಿ ಸುಡ್ತಾ ಇದೀಯ ಅಂತ ಕೇಳಿದ್ರೆ, ಬೆಂಕಿಯಲ್ಲಿ ಸುಡ್ತಾ ಇದ್ದೀನಿ, ಆದ್ರೆ ನೀನ್ ಸ್ವಲ್ಪ ಸಹನೆಯಿಂದ ಇರು ಅಂತ ಹೇಳ್ದ. ಆಗ್ಲೂ ಕೂಡ ಸಹನೆಯಿಂದ ಇದ್ದೆ. ಅದಾದ್ಮೇಲೆ ಬೆಂಕಿಯಿಂದ ನನ್ನನ್ನ ಹೊರಗೆ ತೆಗ್ದಿದ್ದಾದ್ಮೇಲೆ ನನ್ ಮೈ ಮೇಲೆ ಏನೇನೋ ಬಣ್ಣಗಳನ್ನ ಹಚ್ಚೋದಿಕ್ಕೆ ಶುರು ಮಾಡ್ದ. ಅಯ್ಯ ನೀನೇನ್ ಮಾಡ್ತಾ ಇದೀಯ ನನ್ನನ್ನ ಅಂತಂದ್ರೆ, ಸ್ವಲ್ಪ ಸಹನೆಯಿಂದ ಇರು ಅಂತಂದ. ಬಣ್ಣಗಳನ್ನೆಲ್ಲ ಹಚ್ಚಿದ್ದಾದ್ಮೇಲೆ ನನ್ನನ್ನ ತಗೊಂಬಂದು ಕನ್ನಡಿ ಮುಂದೆ ಇಟ್ಟು, ಈಗ ನೋಡ್ಕೊ ನಿನ್ನನ್ನ ನೀನು ಅಂತ ಹೇಳ್ದ. ಕನ್ನಡಿಯಲ್ಲಿ ನನ್ನನ್ನ ನಾನು ನೋಡ್ಕೊಂಡ್ರೆ ನಾನಿಷ್ಟು ಸುಂದರವಾಗಿ ನಾನು ತಯಾರಾಗಿದ್ದೀನಿ. ಆಗ ನನಗೆ ತುಂಬಾ ಸಂತೋಷ ಆಯ್ತು.
ಆ ಕುಂಬಾರ ಅಷ್ಟೆಲ್ಲ ನನಗೆ ಹಿಂಸೆಯನ್ನ ಕೊಟ್ಟಾಗ ಅದನ್ನೆಲ್ಲ ನಾನು ತಡ್ಕೊಂಡಿದ್ರಿಂದಾನೇ ನಾನು ಇವತ್ತು ಈ ರೀತಿಯಾಗಿ ಇಷ್ಟು ಸುಂದರವಾಗಿರ್ತಕ್ಕಂಥ ಮುದ್ದಾಗಿರ್ತಕ್ಕಂಥ ಹೂಜಿಯಾಗಿ ನಾನು ತಯಾರಾಗಿದ್ದೀನಿ ಅನ್ನುವಂಥದ್ದು. ಎಸ್, ಇನ್ನ ಟೈಮ್ 2 ನಿಮಿಷ. ಆಯ್ತು, ಗೊತ್ತಾಯ್ತು, ಎಂಡ್ ಮಾಡ್ತಾ ಇದ್ದೀನಿ ಅಶ್ವಿನಿ. ಸೊ ಈ ರೀತಿಯಾಗಿ ಹೂಜಿಯಾಗಿ ನಾನು ತಯಾರಾಗಿದ್ದೀನಿ. ಇದು ನಾನೇನಾ ಅನ್ನೋದು ನನಗೆ ನಂಬೋದಿಕ್ಕೆ ಆಗ್ಲಿಲ್ಲ ಅಂತಂದ್ಬಿಟ್ಟು ಆ ಹೂಜಿ ತನ್ನ ಕಥೆಯನ್ನ ಹೇಳುತ್ತೆ. ಈ ಒಂದು ಕಥೆಯನ್ನ ಆ ಒಂದು ಹೂಜಿ ನರೋಪರ್ ಅವ್ರಿಗೆ ಹೇಳ್ತು ಅನ್ನೋಂತ ಒಂದು ಈ ಒಂದು ಭಾಗಕ್ಕೆ ನಾವು ಈ ಒಂದು ವಿಚಾರಗಳಿಗೆ ವಿರಾಮವನ್ನ ಕೊಡೋಣ. ಮುಂದಿನ ವಿಚಾರಗಳನ್ನ ನಾವು ನಾಳೆ ದಿನ ಮುಂದುವರ್ಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಕೂಡ ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಈ ಒಂದು ವೇದಿಕೆಗೆ ಮತ್ತೆ ನಿಮಗೆ ಮತ್ತೆ ರಂಗನಾಥ್ ಸರ್ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಈ ಒಂದು ವಿಚಾರಗಳಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈ ನೂತನ ಆಂಗ್ಲ ವರ್ಷದ ಶುಭಾಶಯಗಳು ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಎಸ್ ಗುರುಜಿ. ರೈಟ್. ಸ್ನೇಹಿತರೆ, ಮಾಸ್ಟರ್ಸ್, ಆತ್ಮೀಯರೇ, ಎಲ್ಲರಿಗೂ ಈ ನೂತನ ವರ್ಷದ ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ ಇದ್ವಿ ಮಾತಾರ್ ಫೌಂಡೇಶನ್ ಪರವಾಗಿ, ನಮ್ಮೆಲ್ಲರ ಪರವಾಗಿ. ಮತ್ತೆ ಈ ನೂತನ ವರ್ಷದಲ್ಲಿ ನಾವು ಅದ್ಭುತ ರೀತಿಯಲ್ಲಿ ಈ ಧ್ಯಾನ, ಜ್ಞಾನ, ಈ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ನಿರಂತರ ನಮ್ಮ ವೇದಿಕೆಯಲ್ಲಿ ನಡೆಸ್ಕೊಂಡು ನಾವೆಲ್ಲರೂ ಮಾಸ್ಟರ್ ಆಗಿ ತಯಾರಾಗೋಣ ಅಂತ ಕೋರುತ್ತಾ, ಸೊ ನಮಗೆ ಮತ್ತೊಂದು ಸಲ ಎಲ್ಲರಿಗೂ ನೂತನ ವರ್ಷದ ಶುಭಾಶಯಗಳು. ರೈಟ್. ಧನ್ಯವಾದಗಳು ಗುರುಜಿ. ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ. ಮಿಲ್ಲರೇಪ ಅವರ ಜೀವನ ಚರಿತ್ರೆ ಇನ್ನಷ್ಟು ಮುಂದುವರೆದ ಭಾಗದಲ್ಲಿ ನಾವು ತಿಳ್ಕೊಂಡಿದೀವಿ. ಇದರ ಸಾರಾಂಶ ಏನು ಅಂತಂದ್ರೆ, ಗುರುಗಳ ಒಂದು ಪರೀಕ್ಷೆ ಏನಿರುತ್ತೆ, ಅದರ ಫಲಿತಾಂಶ ಏನು ಅಂತ ತಿಳ್ಕೊಬಹುದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ, ಈ ಜ್ಞಾನ ಹಂಚಿಕೆ ಕಾರ್ಯಕ್ರಮದಲ್ಲಿ ಕೇವಲ 2 ಮಾಸ್ಟರ್ಸ್ಗೆ ಅವಕಾಶ ಇರುತ್ತೆ. ಯಾಕೆಂದ್ರೆ 7 ಗಂಟೆ ಕರೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮುಗಿಸ್ಬೇಕಾಗುತ್ತೆ. ಹಾಗಾಗಿ ಮಾಸ್ಟರ್ಸ್, ದಯವಿಟ್ಟು 2 ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡ್ಬೇಕು ಮತ್ತೆ ಮಾತಾಡ್ಬೇಕು. ನಿಮ್ಮ ಅನಿಸಿಕೆ ತಿಳಿಸಿ. ಮೊದಲ ಮಾಸ್ಟರ್ಸ್ ಯಾರು ಹ್ಯಾಂಡ್ ರೈಸ್ ಮಾಡ್ತಾರೆ ಅಂತ ನೋಡೋಣ. ಹೊಸ ವರ್ಷದ ದಿನ ಮೊದಲು ಮಾತನಾಡೋದಿಕ್ಕೆ ಹ್ಯಾಂಡ್ ರೈಸ್ ಮಾಡೋರು ಯಾರು ಅನ್ನೋದು ನೋಟೆಡ್ ಅಂಶ ಆಗಿರುತ್ತೆ. ನಾವೆಲ್ಲರೂ ನೋಟ್ ಮಾಡ್ಕೋಬೇಕಾಗಿ. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಸೂರ್ಣ ಮೇಡಮ್. ನಮಸ್ತೆ ಮೇಡಮ್. ಎಲ್ಲರಿಗೂ ಆಂಗ್ಲ ಹೊಸ ವರ್ಷದ ಶುಭಾಶಯಗಳು ಮೇಡಮ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಇದರಲ್ಲಿ ಒಂದೇ ಒಂದು ಸಾರಾಂಶ ಅಂದ್ರೆ ಮಾರ್ಪ ಅವರು ಅಷ್ಟೊಂದು ರಿಪೀಟೆಡ್ ಆಗಿ ಮನೆ ಕಟ್ಟು ಮತ್ತೆ ಅದನ್ನ ಕಡು ಅವರ ಅವರ ಶಿಷ್ಯರ ತಾಳ್ಮೆಯನ್ನ ಪರೀಕ್ಷಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಇಲ್ಲಿ ಇದಾಯ್ತು. ಅಷ್ಟು ಗಾಯಗಳಾದ್ರೂ ಅವರು ಅದನ್ನೆಲ್ಲ ತಡ್ಕೊಂಡು ಸಹನೆಯಿಂದ ಮಾಡ್ತಿದಾರಲ್ಲ, ತುಂಬಾ ಒಂಥರ ಕಣ್ಣಲ್ಲಿ ನೀರು ಬಂದಂಗ ಆಯ್ತು ಮೇಡಮ್. ಮುಂದಿನ ಇದಕ್ಕೆ ಕಾಯ್ತಾ ಇದೆ ಮೇಡಮ್. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ಹೊಸ ವರ್ಷ. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದೀರಿ. ಮತ್ತೆ ನಿಮ್ಮನ್ನು ಹೊಸ ವರ್ಷದ ದಿನ ನೋಡಿದ್ರೆ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ನನಗೂ ನಿಮ್ಮನ್ನೆಲ್ಲಾರನು ಈ ಹೊಸ ವರ್ಷದ ದಿನ ಭೇಟಿಯಾಗಿದ್ದು ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. 2ನೇ ಮಾಸ್ಟರ್ಸ್ ಯಾರು ಅಂತ ನೋಡೋಣ. ಮಲ್ಲಪ್ಪ ನಾಯ್ಕ ಸರ್. ಎಸ್ ಸರ್. ಈ ಆಧ್ಯಾತ್ಮಿಕದಲ್ಲಿ ಮೇಡಮ್ ಅಂದ್ರೆ ಸಹನವೇ ಪ್ರಗತಿ ಅಂತಾರಲ್ಲ, ಅದು ಐ ಥಿಂಕ್ ಇವತ್ತಿನ ಮೆಸೇಜ್ ಅಂತ ಅನ್ಕೊಂಡಿ ನಾನು. ಸೊ ಸಹನವೇ ಪ್ರಗತಿ, ಪೇಷನ್ಸ್ ಇಸ್ ಪ್ರೋಗ್ರೆಸ್ ಅಂತ. ಸೊ ಆ ಪೇಷನ್ಸ್ ಇದ್ರೇನೆ ನಮ್ಗೆ ಮೋಕ್ಷ ಸಿಗುವಂತ ಅವಕಾಶ. ಅದೇ ಸಹನವೇ ಪ್ರಗತಿ ಅಂತ ಅರ್ಥ ಆಯ್ತು. ಥ್ಯಾಂಕ್ ಯು ಮೇಡಮ್. ಎಸ್ ಸರ್. ಗುರುಗಳಾದ ಲಕ್ಷ್ಮೀ ರಂಗನಾಥ್ ಸರ್ ಅವರಿಗೂ ಹಾಗೂ ಈ ದಿನ ಯೋಗ ಪ್ರಾಣಾಯಾಮವನ್ನು ಕಲಿಸಿದ ನಾಗರಾಜ್ ಗುರು ಸರ್ ಅವರಿಗೂ ಹಾಗೂ ಇಲ್ಲಿವರೆಗೂ ಮಿಲಾರಿಪಾರ್ ಅವರ ಜೀವನ ಚರಿತ್ರೆಯನ್ನು ವಿವರಿಸಿರ್ತಕ್ಕಂಥ ಸರಸ್ವತಿ ದೇವಿ, ಸುರನಾಗಾಂಬಿಕಾ ದೇವಿ ಅವರಿಗೂ ನನ್ನ ಹಾಗೂ ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಅನಂತ ಕೋಟಿ ನಮನಗಳು ಸರ್. ಎಲ್ಲರಿಗೂ ಆಂಗ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಖಂಡಿತ ಮಹಾಗುರುಗಳೇ ಹೇಳ್ಬಿಟ್ಟಾರ ಸಾರಾಂಶನ. ಅಂದ್ರೆ ಶಿಷ್ಯನ ಒಂದು ಸಹನೆಯನ್ನ ಪರೀಕ್ಷೆ ಮಾಡೋ ನಿಟ್ಟಿನಲ್ಲಿ ಈ ಕಾರ್ಯ ಆಗಿದೆ ಅಂತ ಪದೇ ಗುರುಗಳು ಎಷ್ಟೇ ಕಷ್ಟ ಕೊಟ್ಟರು ಕೂಡ ಮಿಲಾರಿಪಾರ್ ಅವರು ಆ ಎಲ್ಲ ಕಷ್ಟವನ್ನ ಸಹಿಸಿಕೊಂಡು
ಆ ಕಾರ್ಯದಲ್ಲಿ ಮುಂದಾದ್ರು ಅಂತಕ್ಕಂತ ಒಂದು ಅಂಶವನ್ನ ಈ ಇದ್ರಲ್ಲಿ ನಾನು ಕೂಡ ಗಮನಿಸಿದೆ. ಹಾಗಾಗಿ ಭಗವಂತ ನಮ್ಮನ್ನ ನಾವು ಈ ಚಿನ್ನವನ್ನ ಪುಟಕ್ಕಿಟ್ಟಂತೆ ನಮಗೂ ಕೂಡ ಪರೀಕ್ಷೆಗಳನ್ನು ಇಡ್ತಾನೆ. ಅವೆಲ್ಲವನ್ನು ಗೆದ್ದು ಮುಂದೆ ಬಂದ್ರೆ ಮಾತ್ರ ನಮಗೆ ದೀಕ್ಷೆ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಕೂಡ ತಿಳ್ಕೊಂಡೆ ಮೇಡಮ್. ತಮಗೆ ಈ ಒಂದು ಮಿಲಾರೆಪರವರ ಜೀವನ ಚರಿತ್ರೆಯನ್ನು ತಿಳಿಸಿದ ತಮಗೆ ಅನಂತ ಕೋಟಿ ನಮನಗಳು ಮೇಡಮ್. ಥ್ಯಾಂಕ್ ಯು ಸರ್, ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ ಸರ್.